ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರಿ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಮಿತ್ರ 2.0 ಕಲಿಯುವ ಯತ್ನ ಕಲಿಸುವ ಯತ್ನ ಎಂಬ ವಿಷಯವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಶೈಕ್ಷಣಿಕ ತಜ್ಞರು ಹಾಗೂ ಸಮಾಲೋಚಕರು ಆದ ಡಾಕ್ಟರ್ ಅಚ್ಯುತ್ ರಾವ್ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ನಾವು ಕಳೆದ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ಒಂದು ವಿದ್ಯಾರ್ಥಿ ಮಿತ್ರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ವಿ. ಈ ದಿನ ಏನು ಒಂದು ವಿದ್ಯಾರ್ಥಿ ಮಿತ್ರ 2.0 ಅಥವಾ ಕಲಿಯುವ ಯತ್ನ ಕಲಿಸುವ ಯತ್ನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಏನು ಸರ್, ಈ ಒಂದು ವಿದ್ಯಾರ್ಥಿ ಮಿತ್ರ 2.0 ಕಲಿಯುವ ಯತ್ನ ಕಲಿಸುವ ಯತ್ನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಉದ್ದೇಶ ಏನು, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ ಸರ್? ಈ ಹಿಂದೆ ನಾವು ವಿದ್ಯಾರ್ಥಿಗಳಲ್ಲಿ ಸಮಗ್ರ ಕಲಿಕಾ ವಿಧಾನ ಅಳವಡಿಸಿಕೊಳ್ಳುವ ಕ್ರಮಗಳ ಮಹತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ. ಕರೆ ಮಕ್ಕಳಿಗೆ ಅದು ಅರ್ಥ ಆಗಬೇಕು. ಹೌದು, ಯಾವುದೋ ಒಂದನ್ನು ಕಲಿತು ನಂದು ಶೈಕ್ಷಣಿಕ ಮುಗೀತು ಅಂತ ಅಲ್ಲ. ಸೊ ಎಲ್ಲರೂ ಏನು ಮಾಡಬೇಕು, ಏನೇನು ಅಂಶಗಳು ಆ ಒಂದು ವಯೋಮಾನಕ್ಕೆ ತರಗತಿಗೆ ಇರ್ತದೆ ಅದೆಲ್ಲಾನು ಕಲಿಯೋಕ್ಕೆ ಆ ಮಗುಗೆ ಸಾಧ್ಯ ಆಗಬೇಕು. ಯಾವ ತರಗತಿಯಲ್ಲಾದರೂ ಇರಲಿ. ಆದರೆ 7ನೇ ಕ್ಲಾಸಿಂದ ಮೇಲ್ಗಡೆಗೆ ಹೋದಾಗ 8, 9, 10 PUC ಇವರೆಲ್ಲ ಸ್ವತಂತ್ರ ಕಲಿಕಾರ್ಥಿಗಳಾಗಬೇಕು. ಕಲಿಕಾರ್ಥಿಗಳು ಅಂದರೆ ಯಾವ ಅರ್ಥದಲ್ಲಿ? ಅವರಿಗೆ ಓದೋಕ್ಕಾಗಬೇಕು, ಹೌದು, ಅರ್ಥ ಮಾಡ್ಕೊಳಕ್ಕಾಗಬೇಕು, ನೆನ್ಪಿಟ್ಕೊಳಕ್ಕಾಗಬೇಕು, ಮತ್ತು ವಿಷಯದ ವ್ಯಾಪ್ತಿಗಳನ್ನು ಗಮನಿಸೋಕ್ಕೆ ಅವರ ಸಾಮರ್ಥ್ಯ ಅವರಲ್ಲಿ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾವು ನೋಡಿದ ಮಟ್ಟಿಗೆ ಈ ಪಠ್ಯಪುಸ್ತಕಗಳನ್ನ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಹೌದು, ಕೊಡಿಸ್ತಾರೆ, ಪೇರೆಂಟ್ಸು ಕೊಡಿಸ್ತಾರೆ, ಸರ್ಕಾರದಿಂದನೂ ಅದನ್ನು ಸರಿಯಾದ ಸಕಾಲದಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಆದರೆ ಮಕ್ಕಳೇ ಯಾರು ಅದನ್ನು ಓದೋದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ, ಅದರ ಮಹತ್ವ ಇಲ್ಲ. ಏನು ಹೇಳ್ತಾರೆ, ಸರ್ ನೋಟ್ಸ್ ಕೊಡಿ ಸಾಕು ಅಂತಾರೆ. ಆಯಿತು, ನೋಟ್ಸ್ ಓದ್ತಾ ಇರುವಾಗ ಅವರ ವಿಷಯದ ಆಳ ಮತ್ತು ವ್ಯಾಪ್ತಿ ಎಷ್ಟಿದೆ ಅಂತ ನೋಡಿದಾಗ ಆ ಪಾಠದ ಬಗ್ಗೆ ಏನೂ ಇರಲ್ಲ. ಸೊ ನೋಟ್ಸ್ಗೆ ಅವರು ಡೈವರ್ಟ್ ಆದ ತಕ್ಷಣ ಏನಾಗ್ಬಿಡುತ್ತೆ, ಯಥಾವತ್ತಾಗಿ ಆ ವಿಷಯವನ್ನ ಬಾಯ್ ಹರ್ಟ್ ಮಾಡಿ ಯಥಾವತ್ತಾಗಿ ಬರಿಬೇಕು ಅನ್ನೋ ಕಡೆ ಗಮನ ಕೊಡ್ತಾರೆ. ಅದು ಸಾಧ್ಯ ಇಲ್ಲ, ಈ ನೆನಪಿಗೆ ಅದು ಸಾಧ್ಯ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗ್ತಾ ಇದೆ. ಮತ್ತೆ ವಿಚಿತ್ರ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಅದು ತರಗತಿ ಟೆಸ್ಟ್ ಇರ್ಬೋದು, ಅಥವಾ ಸಕಾಲಕ್ಕೆ ಆಗಾಗ ನಡೆಯುವ ಅಸೆಸ್ಮೆಂಟ್ಗಳಿರ್ಬೋದು, ಪರೀಕ್ಷೆಗಳು ಅಂದ ತಕ್ಷಣ ಅವರಿಗೆ ಒಂಥರ ಆಂತರಿಕ ಭಯ ಹುಟ್ಟಾಗ್ತಾ ಇದೆ. ಇದರಿಂದ ಮಕ್ಕಳನ್ನ ಪಾರು ಮಾಡಬೇಕು ಅನ್ನೋದೇ ಕಲಿಯುವ ಯತ್ನ ಕಲಿಸುವ ಯತ್ನದ ಒಂದು ಪ್ರಯೋಗ. ಇದು ಅನೇಕ ಶಾಲೆಗಳಲ್ಲಿ ನಾವು ಪ್ರಯೋಗ ಮಾಡ್ತಾ ಇದೀವಿ, ವೈಯಕ್ತಿಕವಾಗಿ ಮತ್ತು ಗುಂಪಲ್ಲಿ. ಇದು ಮಕ್ಕಳಿಗೆ ನೇರವಾಗಿ ಸಮಾಲೋಚನೆ ಮಾಡ್ತಾ ಅವರಿಗೆ ಅಗತ್ಯ ಏನಿದೆ ಅಂತ ಗಮನಿಸಿ ಯಾವ ರೀತಿ ಸ್ವಕಲಿಕೆಗೆ ಅವ್ರನ್ನ ಹಚ್ಚಬೇಕು, ಅಲ್ಲಿ ಉಂಟಾಗುವ ಎಡರು ತೊಡರುಗಳೇನು, ಅದನ್ನ ಹೇಗೆ ಮೀರಿ ಅವರು ಕಲಿಬೇಕು ಅನ್ನೋ ಸಂಗತಿಗೆ ಅವ್ರನ್ನ ಒಂಥರ ಏನು ಮುಕ್ತವಾಗಿ ತೋರಿಸುವಂಗೆ ಮಾಡೋದು ಈ ಕಾರ್ಯಕ್ರಮ. ಅದು ಅದ್ರಲ್ಲಿ ಅವರು ಭಾಗಿಯಾಗಬೇಕು, ಅವರ ಆ ತಂತ್ರಗಳನ್ನ ಅವರು ಪ್ರಾಕ್ಟೀಸ್ ಮಾಡಬೇಕು. ಆಗೇನಾಗತ್ತೆ, ಕಲಿಕೆಗೆ ಆಳವಾದ ಜ್ಞಾನ ಬರಕ್ಕೆ ಶುರುವಾದಾಗ ನನ್ನ ತರಗತಿಯಲ್ಲಿ ಏನು ಕಲಿಬೇಕು, ಮನೆಗೆ ಕೊಟ್ಟಿರೋ ಹೋಮ್ವರ್ಕ್ಸ್ ಆಯಿತು, ಮನೆ ಕೆಲಸಗಳನ್ನ ಹೆಂಗೆ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಅವ್ರಿಗೆ ಬರ್ತದೆ. ಈಗ ಅದು ಮಿಸ್ ಆಗ್ತಾ ಇದೆ. ಅದನ್ನ ನಾವೆಲ್ಲ ಏನಂತೀವಿ, ಸೊ ಮಕ್ಕಳಲ್ಲಿ ಬಿಹೇವಿಯರ್ ಸರಿ ಇಲ್ಲ, ಸರಿಯಾಗಿಲ್ಲ ಅಂತ ಈ ಕಡೆ ಪೋಷಕರು ಅವ್ರನ್ನ ಬೈತಾರೆ, ಶಿಕ್ಷಕರು ಅವ್ರನ್ನ ಹೀಯಾಳಿಸ್ತಾರೆ. ಇದರ ಮಧ್ಯದಲ್ಲಿ ಅವರ ಮಾನಸಿಕ ಸ್ಥಿತಿ ತುಂಬಾ ವೀಕ್ ಆಗ್ತಾ ಆಗ್ತಾ ಓದಿನ ಕಡೆ ಗಮನ ಕೊಡೋಕ್ಕೆ ಆಗಲ್ಲ. ಸೊ ಓದಿನ ಆಚೆ ಇರಬಹುದಾದ ಬೇರೆ ಸಂಗತಿಗಳ, ಅನವಶ್ಯ ಸಂಗತಿಗಳ ಕಡೆ ಗಮನ ಹೊಟ್ಟೋಗ್ತಾ ಇದೆ. ಸೊ ಮತ್ತೆ ಅವ್ರನ್ನ ಪಾಠದ ಮತ್ತೆ ಪಠ್ಯದ ಚಟುವಟಿಕೆ ಒಳಗಡೆಗೆ ತರಕ್ಕೆ ನಮ್ಗೆ ಆಗ್ತಾ ಇಲ್ಲ. ಇದನ್ನ ಎಚ್ಚರಿಸಬೇಕು. ಮತ್ತೆ ಇದಕ್ಕೆ ಕೆಲವು ಗೈಡೆಡ್ ಕೆಲವು ಮಾರ್ಗಗಳನ್ನ ತಂತ್ರಗಳನ್ನ ಹೇಳ್ಕೊಟ್ರೆ
ಖಂಡಿತ ಮಕ್ಕಳು ಅದನ್ನ ಅಳವಡಿಸ್ಕೊಂಡು ಆ ರಿಯಲೈಸೇಷನ್ ಆಗಬೇಕು. ಹೌದು, ಇದು ಅಳವಡಿಸ್ಕೊಳ್ಳೋದ್ರಿಂದ ನನಗೆ ಆಳವಾದ ಜ್ಞಾನ ಬರ್ತದೆ, ಇದು ನನಗೆ ಮುಂದೆ ಉಪಯೋಗ ಆಗುತ್ತೆ ಅಂತ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಏನು ಮಕ್ಕಳು ಓದ್ತಾರೆ ಅದೇ ಬುನಾದಿ ಶಿಕ್ಷಣ. ಖಂಡಿತ. ಆಮೇಲೆ ಏನು ಓದ್ತಾರೆ ಅದು ನಿಮ್ಮ ಆಯ್ಕೆ. 10ನೇ ಕ್ಲಾಸ್ವರೆಗೂ ಯಾವುದೂ ಆಯ್ಕೆ ಇಲ್ಲ ನಮಗೆ. ಸರ್ಕಾರ ನಿಗದಿ ಮಾಡಿದೆ, ಬೋರ್ಡ್ ನಿಗದಿ ಮಾಡಿದೆ, ಅಷ್ಟು ನಾವು ಓದಲೇಬೇಕು. ಹೌದು. ಆದರೆ SLC ಆದಮೇಲೆ ಏನಾಗಿದೆ, ಅದು ಅವರ ಆಸಕ್ತಿದಾಯಕವಾಗಿ ಕಲಿಕೆಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಇದೆ, ಅವಕಾಶಗಳಿದೆ. ಇದನ್ನು ನಾವು ಮನಗಾಣಬೇಕು. ಖಂಡಿತ ಸರ್. ಈಗ ತಾವು ಹೇಳ್ದಂಗೆ ಪ್ರಯೋಗಗಳು ಅಂತ ಹೇಳಿದ್ರೆ ಏನೇನು ಇರುತ್ತೆ ಸರ್ ಆ ಒಂದು ಪ್ರಯೋಗದಲ್ಲಿ? ಮಕ್ಕಳು ಯಾವ ಥರ? ಒಳ್ಳೆ ಪ್ರಶ್ನೆ. ಈಗ ಮಕ್ಕಳಿಗೆ ಈಗ ಟೆಕ್ಸ್ಟ್ ಬುಕ್ ಓದಬೇಕು ಅಂದರೆ ಪಾಠಗಳನ್ನ ಓದಬೇಕು. ಓದುವಾಗ ಎಷ್ಟೋ ಮಕ್ಕಳನ್ನ ನಾವು ಗಮನಿಸಿದೀವಿ, ಈ ಹೆಡ್ಡಿಂಗ್ಸ್ನೇ ಓದೋದಿಲ್ಲ. ಖಂಡಿತ. ಹೌದು. ಮುಂದಕ್ಕೆ ಓದ್ಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಆ ಪಾಠದಲ್ಲಿರುವ ಪರಿಚಯಗಳಂತ ಇರುತ್ತೆ, ಬ್ಯಾಕ್ ಗ್ರೌಂಡ್, ಪ್ರಿಯಾಂಬಲ್ ಅಂತ ಇರುತ್ತೆ, ಅದನ್ನೇ ಓದೋದಿಲ್ಲ, ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಆಮೇಲೆ ಓದುವಾಗ ಅದರಲ್ಲಿ ಪ್ರತಿ ಪಾಠದಲ್ಲೂ ಒಂದು 20ರಿಂದ 25 ಹೊಸ ಪದಗಳನ್ನು ಬಳಸಿರ್ತಾರೆ. ಅದರಿಂದ ಆ ಪಾಠ ಡೆವಲಪ್ ಆಗ್ತಾ ಹೋಗಿರುತ್ತೆ ರಚನೆ. ಆ ಪದಗಳನ್ನ ಇವರು ಗಮನಿಸೋದೇ ಇಲ್ಲ. ಈಗ ಆಡು ಭಾಷೆನಲ್ಲಿ ಎಷ್ಟು ಪದಗಳಿದೆ, ಪುಸ್ತಕ ಓದಿ ಪರೀಕ್ಷೆ ಬರೆಯುವಾಗಲೂ ಅಷ್ಟೇ ಪದಗಳಿರುತ್ತೆ. ಆದರೆ ಪಾಠ್ಯದಲ್ಲಿರೋ ಪದಗಳು ಗಮನ ಕೊಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದರಿಂದ 2 ತೊಂದರೆ. ಒಂದು, ಆ ನಿರ್ದಿಷ್ಟವಾದ ಪದಗಳು ಗುರ್ತಿಸೋಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದರ ವ್ಯಾಪ್ತಿ ಅರ್ಥ ಆಗಲ್ಲ. ಉತ್ತರದಲ್ಲಿ ಅದನ್ನ ಜೋಡಿಸ್ಕೊಂಡು ಸೇರಿಸ್ಕೊಂಡು ಬರೆಯುವ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಮಕ್ಕಳೇನು ಮಾಡ್ತಾರೆ, ಪ್ರತಿಯೊಂದನ್ನು ಬಾಯ್ ಹ್ಯಾಟ್ ಮಾಡಿ ಬರೆಯೋದ್ರ ಕಡೆ ಗಮನ ಕೊಡ್ತಾರೆ. ದಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್. ಮತ್ತೆ ಮರ್ತು ಹೋಗ್ಬಿಟ್ಮೇಲೆ ಮುಂದಕ್ಕೆ ಏನು ಬರೀಬೇಕು ಅಂತ ತೋಚೋದೇ ಇಲ್ಲ ಅವ್ರಿಗೆ. ಹೌದು. ಇದು ಒಂದೇದು. ಪಾಠ ಓದುವಾಗ, ಸಮಗ್ರವಾಗಿ ಓದುವಾಗ ಮುಖ್ಯ ಪದಗಳನ್ನ, ವಾಕ್ಯಗಳನ್ನ ಗುರ್ತು ಮಾಡಬೇಕು ಅಂತ ಇದೆ. ಈಗ ಇದ್ರ ಕಡೆ ಗಮನನೇ ಕೊಡಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತಾರೆ. ಓದಿದೀಯಪ್ಪ? ಓದಿದ್ದೀನಿ ಸರ್ ಅಂತ. ಏನ್ ಅರ್ಥ ಆಯ್ತು ಹೇಳು ನೋಡೋಣ ಅಂದ್ರೆ ಏನೋ ಅರ್ಥ ಆಗಿರೋದು. ಅಂದ್ರೆ ಓದಿರ್ತಾರೆ, ಗ್ರಹಿಸ್ಕೊಳ್ಳುವ ಅಭ್ಯಾಸ ಇರೋದಿಲ್ಲ. ಸೊ ಈಗ ಅದಕ್ಕೆ ಒಂದು ಫಾರ್ಮುಲಾ ಹೇಳ್ತಿರ್ತೀವಿ ಯಾವಾಗ್ಲೂ, 1, 4, 7 ಅಂತ. ಮೊದಲನೇ ದಿನ ಓದು, 2ನೇ ಬಾರಿ 4ನೇ ದಿನ ಓದು, 3ನೇ ಬಾರಿ 7ನೇ ದಿನ ಓದು, ನಿಂಗೆ ಅದು ಬಂದ್ಬಿಡತ್ತೆ, ಮರೆಯೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ಗಮನಿಸ್ಬೇಕು ನಾವು. ಈ ಮುಖ್ಯ ಪದ ವಾಕ್ಯಗಳನ್ನ ಇವರು ಗುರುತಿಸ್ಕೊಂಡಾಗ, ಸೊ ಆ ಪಾಠದಲ್ಲಿ ಏನು ಮುಖ್ಯಾಂಶಗಳು ಕಲಿಬೇಕಂತ ಮಗು ಗೊತ್ತಾಯ್ತಲ್ವಾ, ಇದು ನಾವು ಯಾರು ರೂಢಿ ಮಾಡ್ತಾ ಇಲ್ಲ. ಸೊ ಇನ್ನು ಕೆಲವೆಲ್ಲ ಗಮನಿಸಿ ಅಂತ ಇರುತ್ತೆ, ಅಟೆನ್ಷನ್ ಅಂತ ಇರುತ್ತೆ, ಅದ್ರ ಕಡೆ ಗಮನ ಸೆಳೆಯೋದೇ ಇಲ್ಲ ಮಕ್ಕಳು. ಈಗ ಯಾರು ಹೆಚ್ಚು ಅಂಕ ತೆಗಿಬೇಕು, ಡಿಸ್ಟಿಂಕ್ಷನ್ ಬರ್ಬೇಕನ್ನೋ ಮಕ್ಕಳಿದ್ದಾರೆ, ಅವ್ರು ಅದನ್ನು ಓದಬೇಕು. ಅದರಿಂದ 1 ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಥವಾ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದು ಉತ್ತರ ಬರೆಯಕ್ಕೆ ತುಂಬಾ ಸರಳವಾಗಿರುತ್ತೆ, ಆದರೆ ಗಮನಿಸೋದಿಲ್ಲ. ಸೊ ಅದರಿಂದ ಬರುವಂತ ಸಮಸ್ಯೆಗಳು ತುಂಬಾ ಇದೆ. 3ನೇ ಹಂತದಲ್ಲಿ ಬರುವಂಥದ್ದು, ಆ ಪಾಠದಲ್ಲಿ ಏನು ಚಿತ್ರಗಳು ಬಳಸಿದ್ದಾರೆ ಅದನ್ನ ನೋಡೋದೇ ಇಲ್ಲ ಮಕ್ಕಳು. ಯಾವ ಸಬ್ಜೆಕ್ಟ್ ಆದ್ರೂ ಆಗಲಿ, ಸೈನ್ಸಲ್ಲಾಗಲಿ, ಅದನ್ನ ನೋಡೋದೇ ಇಲ್ಲ. ಅದು ನೋಡಿದಾಗ ತಾನೇ ಕಣ್ಣು ಮುಖಾಂತರ ಅದು ಮೈಂಡ್ಗೆ ಹೋಗೋದು. ಮತ್ತೆ ಯಾವ ಪಾರ್ಟ್ಸ್ ಏನು, ಭಾಗಗಳೇನು. ಸೋಷಿಯಲ್ ಸೈನ್ಸ್ ಅಲ್ಲಿ ರಿಲೆವೆಂಟ್ ಚಿತ್ರಗಳಿರುತ್ತೆ, ಕನ್ನಡ ಲ್ಯಾಂಗ್ವೇಜ್ ತಗೊಂಡಾಗ ರಿಲೆವೆಂಟ್ ಚಿತ್ರಗಳಿರುತ್ತೆ. ಆ ಚಿತ್ರಗಳ ಗಮನಿಸಿದ್ರೆ ಸಾಕು, ಉತ್ತರಗಳು ಫ್ಲಾಶ್ ಆಗುತ್ತೆ. ಹೌದು. ಆದ್ರೆ ಈ ಮಕ್ಕಳಿಗೆ ಆ ಚಿತ್ರಗಳನ್ನ ಗಮನ ಇಟ್ಟು ನೋಡ್ಬೇಕು ಅನ್ನೋದು ಯಾರು ಹೇಳ್ಕೊಟ್ಟಿರಲ್ಲ. ನಾವೇನ್ ಹೇಳ್ಬೇಕು, ಅದನ್ನ ಗಮನಿಸು. ಒಂದ್ ವೇಳೆ ಕಂಟೆಂಟ್ ಮರ್ತೋದ್ರು ಆ ಪಾಠದ ಚಿತ್ರಣ ಮೂಡಿರುತ್ತಲ್ಲ ಮೈಂಡ್ ಅಲ್ಲಿ, ಅದನ್ನೇ ನೀನು ಉತ್ತರವಾಗಿ ಕಲ್ಪಿಸ್ಕೊಂಡು ಸ್ವಂತ ಭಾಷೆಯಲ್ಲಿ ಬರೆಯಕ್ಕಾಗತ್ತೆ. ಆಗ ನೀನ್ ಅಂಕ ತೆಗಿಬೋದಲ್ವಾ ಅನ್ನೋದನ್ನ ರೂಢಿ ಮಾಡ್ಬೇಕು. ಅದೆಲ್ಲ ರೂಢಿ ಮಾಡ್ಬೇಕು, ಮನೆಯಲ್ಲಿ ರೂಢಿ ಮಾಡ್ಕೋಬೇಕು. ಹೌದು. ಬಟ್ ಈಗ ಮನೆಯಲ್ಲಿ ಓದುವ ಸಮಯನೇ ಕಡಿಮೆ ಆಗ್ತಾ ಇದೆಯಲ್ಲ, ಅದು ಆಮೇಲೆ ಚರ್ಚೆ ಮಾಡೋಣ. ಸೊ ಇದೆಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ಮಕ್ಕಳೇನ್ ಮಾಡ್ಬೇಕು, ಆ ಪಾಠದ ಹಿಂಭಾಗದಲ್ಲಿರುವ ಚಟುವಟಿಕೆಗಳನ್ನ ಮಾಡಬೇಕು. ಒಂದು 40ರಿಂದ 60% ಚಟುವಟಿಕೆಗಳು ಅದೇ ಬುಕ್ಕಲ್ಲಿ ಮಾಡಕ್ ಅವಕಾಶ ಇದೆ. ಇದು ಮಕ್ಕಳು ಗಮನಿಸಿರೋದೇ ಇಲ್ಲ. ಸೊ ಅದನ್ನ ಬಿಟ್ಟು ಬೇರೆ ಇನ್ನೊಂದೇನೋ ಓದ್ತಾ ಇರ್ತಾರೆ. ಆ ಬುಕ್ಕಲ್ಲಿ ಅವುಗಳು ಬರ್ಕೊಂಡ್ ಬಿಟ್ರೆ ಅವರು ಆ ಪಾಠ ಓದುವಾಗ, ಆ ಪಾಠದ ಜೊತೆಗೆ ಅದನ್ನು ಗಮನಿಸಿ ಅರ್ಥ ಮಾಡ್ಕೊಂಡ್ಬಿಟ್ರೆ 60% ಓದಂಗಾಯ್ತು. ಇನ್ನು 40% ಇರೋದು ನೋಟ್ಸ್ಗೆ ಹೋಗ್ಬೇಕು ಅವರು. ಆದರೆ ಇದನ್ನು ಮಕ್ಕಳು ಮಾಡ್ತಾ ಇಲ್ಲ. ಕೆಲವು ಮಕ್ಕಳ ಟೆಕ್ಸ್ಟ್ ಬುಕ್ಸ್ ತೆಗೆಸಿ ನೋಡಿದ್ರೆ, ಅದು ಖಾಸಗಿ ಶಾಲೆಯಲ್ಲೂ ಆಯಿತು, ಸರ್ಕಾರಿ ಶಾಲೆಗಳಾಯಿತು, ಇವತ್ತು ಹೊಚ್ಚ ಹೊಸ ಪುಸ್ತಕ ಇದೆ ಡಿಸೆಂಬರ್ ತಿಂಗಳಲ್ಲಿ. ಅದನ್ನ ಬೇಕಾದ್ರೆ ವಾಪಸ್ ಅಂಗಡಿಗೆ ಕೊಡ್ಬೋದು.
ಆ ತರ ಅಂದ್ರೆ ಅದ್ರ ಕಡೆ ಹೋಗ್ತಾನೆ ಇಲ್ಲ. ಹೌದು. ಸರ್ಕಾರ ಉಚಿತವಾಗಿ ಕೊಡತ್ತೆ ಅಂತ ನಾ ತೆಗೆದಿಟ್ಕೊಂಡೆ, ತಂದೆ ತಾಯಿ ಸ್ಕೂಲ್ನವ್ರು ಹೇಳಿದ್ರು ಅಂತ ತಂದಿಟ್ಕೊಂಡ್ರು. ಆಯ್ತಾ, ಅದ್ರ ಬಳಕೆ ಆಗ್ತಾ ಇಲ್ಲ. ಈ ಬಳಕೆ ನಮ್ಮ ಈ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ, ಇಂದ್ರಿಯಗಳ ಮುಖಾಂತರ ಕಲಿಕೆ ಆಗ್ಬೇಕು, ಅದು ವಿದ್ಯಾರ್ಥಿಗಳಲ್ಲಿ ಆಗದೇ ಇರೋದ್ರಿಂದ ಅವ್ರ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಅಟೆಂಟಿವ್ ಕಲಿಕೆ ಅಂತ ಹೇಳ್ತೀವಲ್ಲ, ಎಚ್ಚರಿಕೆಯಿಂದ ಓದುವುದು, ಗಮನ ಇಟ್ಟು ಓದುವುದು, ಈ ಪ್ರವೃತ್ತಿಗಳು ಕಡಿಮೆ ಆಗ್ತಾ ಇದೆ. ಯಾವಾಗ ಅವರಲ್ಲಿ ಗಮನ ಇಟ್ಟು ಓದುವ ಅಭ್ಯಾಸ ಆಗೋದಿಲ್ಲ, ಆಗ ಅವರೆಲ್ಲೂ ಗಮನ ಕೊಡೋದೇ ಇಲ್ವಲ್ಲ, ತರಗತಿನಲ್ಲೂ ಕೊಡೋದಿಲ್ಲ, ಸ್ವಂತ ಅಭ್ಯಾಸ ಮಾಡುವೂ ಕೊಡಲ್ಲ. ಯಾರಾದ್ರೂ ಏನೋ ನಿರ್ದೇಶನ ಕೊಡ್ತಾ ಇದ್ದಾರೆ ಅಥವಾ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ಅದ್ರ ಕಡೆನೂ ಗಮನ ಇಲ್ಲ, ಅವ್ರ ಮನ್ಸೆಲ್ಲ ಬೇರೆ ಕಡೆ ಇರುತ್ತೆ. ಯಾವಾಗ ಇವರು ಮನ್ಸು ಬೇರೆ ಕಡೆ ಇರ್ತದೆ, ಉನ್ನತ ಶಿಕ್ಷಣ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಹೆಚ್ಚು ಅಂಕಗಳು ತೆಗಿಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಅಲ್ವಾ. ಸೊ ಈ ಅಂಶವನ್ನ ನಾವ್ಯಾರು ಗಮನ ಮಾಡಕ್ಕಾಗ್ದೇನೆ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿಯಕ್ಕೆ ಕಾರಣ ಆಗ್ತಾ ಇದೆ. ಇದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಬರುತ್ತೆ. ಲ್ಯಾಂಗ್ವೇಜ್ಗಳಿಗೆ ಒಂಥರ, ಅದೇ ಭಾಷೆ ಗಣಿತದಲ್ಲೂ ಇದೆ, ಅದೇ ಭಾಷೆ ವಿಜ್ಞಾನದಲ್ಲೂ ಇದೆ. ವಿಜ್ಞಾನದಲ್ಲಿ 3 ತರ ಇದೆ, ಭೌತಶಾಸ್ತ್ರಕ್ಕೊಂಥರ ಇದೆ, ರಸಾಯನಶಾಸ್ತ್ರಕ್ಕೊಂಥರ ಇದೆ, ಜೀವಶಾಸ್ತ್ರಕ್ಕೊಂಥರ ಇದೆ. ಗಣಿತದಲ್ಲೂ ಅಷ್ಟೇನೆ, ಅಂಕಗಣಿತದಲ್ಲಿ ಒಂಥರ ಇದೆ, ರೇಖಾಗಣಿತದಲ್ಲಿ ಇನ್ನೊಂಥರ ಇದೆ, ಬೀಜಗಣಿತದಲ್ಲಿ ಇನ್ನೊಂಥರ ಬಳಸ್ತೀರಾ. ಸೋಷಿಯಲ್ ಸೈನ್ಸ್ಗೆ ಹೋದ್ರೆ ಚರಿತ್ರೆಯಲ್ಲಿ ಒಂಥರ ಮಾತಾಡ್ತೀರಾ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಒಂಥರ ಭಾಷೆ ಬಳಸ್ತೀರಾ, ಜಾಗ್ರಫಿನಲ್ಲಿ ಇನ್ನೊಂಥರ ಬಳಸ್ತೀರಾ, ಸೋಷಿಯಾಲಜಿನಲ್ಲಿ ಇನ್ನೊಂಥರ ಬಳಸ್ತೀರಾ. ಈ ವ್ಯತ್ಯಾಸ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಆಡು ಭಾಷೆಗೂ ಜ್ಞಾನ ಭಾಷೆಗೂ ಇರುವ ವ್ಯತ್ಯಾಸ ಏನಂತ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನು ಉತ್ತರ ಬರೀಬೇಕು ಈ ಪ್ರಶ್ನೆಗೆ ಅಂತ ಅವರಿಗೆ ಫ್ಲಾಶ್ ಆಗ್ತಾ ಇಲ್ಲ. ಅಂದ್ರೆ ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಅವರು ಉತ್ತರಿಸಬೇಕಾದ ಪ್ರಶ್ನೆಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳೋ ಸ್ವಭಾವನ ನಾವು ಬೆಳೆಸ್ತಾ ಇಲ್ಲ. ಇದು ತಂತ್ರಜ್ಞಾನ ಅಂತ ಕಳೆಯಲ್ಲ, ನಾನು ಸ್ವಭಾವ ಅಂತೀನಿ. ಫಸ್ಟ್ ಓದ್ಬೇಕು, ಅದು ಅರ್ಥ ಮಾಡ್ಕೋಬೇಕು, ಪಾಠದಲ್ಲಿ ಏನ್ ಬಂದಿತ್ತು, ಶಿಕ್ಷಕರು ಏನ್ ಇದ್ರ ಬಗ್ಗೆ ನಮ್ಗೆ ಓರಿಯೆಂಟೇಶನ್ ಮಾಡಿದ್ರು, ಸೂಚನೆ ಕೊಟ್ಟಿದ್ರು, ಅದನ್ನ ಕಲ್ಪಿಸ್ಕೋಬೇಕು. ಅದಾದ್ಮೇಲೆ ಏನ್ ಉತ್ತರ ಬರಿಬೇಕಂತ ಮಗು ನಿರ್ಧಾರ ಮಾಡ್ಬೇಕು ತಾನೆ. ಉತ್ತರ ನಿರ್ಧಾರ ಮಾಡದೆ ಮಕ್ಕಳು ಬರೆದು ಬಿಡ್ತಾ ಇದ್ದಾರೆ, ಅದರಿಂದ ತಪ್ಪುಗಳಾಗ್ತಾ ಇದೆ, ಮತ್ತೆ ಪರಿಪೂರ್ಣ ಅಂಕಗಳನ್ನ ಬರೆಯಕ್ಕಾಗ್ತಾ ಇಲ್ಲ. ಓಕೆ ಸರ್, ಒಂದು ಕರೆ ಇದೆ. ಹಲೋ ಜಯರಾಮ್, ಹೇಳಿ ತಮ್ಮ ಪ್ರಶ್ನೆ ಏನಂತ. ಸರ್, ಶಿಕ್ಷಣ ವ್ಯವಸ್ಥೆ ಅನ್ನೋದು ತುಂಬಾ ಕೆಟ್ಟೋಗಿದೆ ಮನೋಭಾವನ ಬಿಡಿದೆ ಸರ್. ಹೇಗೆ ಅಂದ್ರೆ ಮಾಸ್ಟರ್ ಹೊಡಿತಾರ ಭಯದಿಂದ ನಾವು ಹೋಮ್ ವರ್ಕ್ ನ ಬರೀತಿದ್ದೋ. ಈಗ ಮಕ್ಕಳಿಗೆ ಒಂದ್ ಎಷ್ಟು ಹೊಡೆಯ ಪಾಠ ಇಲ್ಲ, ಅದ್ರಿಂದ ಮಕ್ಕಳು ಭಯದಿಂದ ಈಗ ಮಾಸ್ಟರ್ ಬರ್ತಾರಂತ ನಾವು ಬೇರೆ ಇದ್ದು ಓದ್ತಿದ್ದು. ಈಗ ಮಾಸ್ಟರ್ ಬಂದ್ರೆ ಜೊತೆನೆ ಹೋಗ್ತಾರೆ. ಯಾವ ಶಿಕ್ಷಣ ಅಂತ ಯೋಚನೆ ಮಾಡ್ತಾ ಇದ್ರೆ ಸರ್. ಓಕೆ, ನಿಮ್ಗೆ ಬೇರೆ ಪ್ರಶ್ನೆ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತೆ? ಪ್ರಶ್ನೆ ಸರ್, ಪ್ರಶ್ನೆ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಮಾಸ್ಟರ್ಗ ಪಾಠ ಹೇಳುವಂಗಿಲ್ಲ. ನಮ್ಮ ಭಾಷೆಗೆ ಹೋಗ್ತಾರೆ, ಮಾಸ್ಟರ್ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂತ ನೋಡಿ ಸರ್. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ತಾವ್ ಏನ್ ಮಾಡ್ತಾ ಇದ್ದೀರಾ? ಹಲೋ, ತಾವೇನ್ ಮಾಡ್ತಾ ಇದ್ದೀರಾ? ಸರ್, ನಾನು ವ್ಯವಸಾಯ ಮಾಡ್ತಾ ಇದ್ದೀರಾ. ಒಳ್ಳೆ ಪ್ರಶ್ನೆ, ಚೆನ್ನಾಗಿದೆ ನಿಮ್ದು, ಮತ್ತೆ ಕಾಳಜಿನೂ ಚೆನ್ನಾಗಿದೆ. ಈಗ ಮಕ್ಕಳಿಗೆ ಹೊಡಿಲಿಲ್ಲ ಅಂದ್ರೆ ಕಲಿಯಕ್ ಆಗಲ್ಲ ಅನ್ನೋದಂತ ಅಭಿಪ್ರಾಯ ಇದೆಯಲ್ಲ, ಇದರಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಈಗ ನಿಮ್ಮ ತಲೆಮಾರಿನಲ್ಲಿ ಈಗಿರುವ ತಲೆಮಾರಿನ ಮಕ್ಕಳಲ್ಲಿ ಬುದ್ಧಿವಂತಿಕೆಯ ಪ್ರಮಾಣ, ಅದಕ್ಕೆ ಇಂಟೆಲಿಜೆಂಟ್ ರೇಷಿಯೋ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗ್ಬಿಟ್ಟಿದೆ. ಸೊ ನೀವು ಹೊಡೆಯೋದು, ಬಡಿಯೋದು, ಗದರ್ಸೋದು, ನ್ಯಾಗಿಂಗ್ ಮಾಡೋದು ಅಥವಾ ಇನ್ನೇನೋ ಉದಾಹರಣೆ ಕೊಡೋದು, ಇವೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಈಗ ಇದು ಮಾನಸಿಕವಾಗಿ ನೀವು ಪ್ರವೃತ್ತಿನಲ್ಲಿ ಮಾಡ್ತಾ ಇದ್ರು, ಮಾನಸಿಕವಾಗಿ ಅದಕ್ಕೆ ಅವರು ಪ್ರತಿರೋಧವನ್ನ ಒಡ್ತಾ ಇರ್ತಾರೆ, ಮತ್ತೆ ನಮ್ಮ ಜೊತೆ ಬರೋದಿಲ್ಲ. ಅದಕ್ಕಾಗಿ ಈಗ ಶಿಕ್ಷಣ ಪದ್ಧತಿಯಲ್ಲಿ ಏನು ಹೊಸ ವಿಧವನ್ನು ತಂದಿದ್ದಾರೆ ಅಂದ್ರೆ, ಮಕ್ಕಳನ್ನ ಎಲ್ಲಾ ಹಂತದಲ್ಲೂ ಪಾಲುದಾರ ಅಂತ ಮಾಡ್ಕೋಬೇಕು. ಮೊದಲು ನಾನು ಹೊಡಿತೀನಿ ನೀನ್ ಕಲಿಬೇಕು ಅನ್ನೋ ಪದ್ಧತಿ ಹೋಯ್ತೀಗ. ಪಾಲುದಾರ ಅಂದ್ರೆ ಏನು, ಮಗು ಜೊತೆ ಕೂತ್ಕೊಂಡು ನಾವು ಡೈಲಾಗ್ ಮಾಡ್ಬೇಕು. ಈಗ ಮಗು ತಪ್ಪು ಮಾಡ್ತು, ಅಸಹಕಾರ ಮಾಡ್ತು, ಅಥವಾ ಕಲಿಯೋದಕ್ಕೆ ಅದಕ್ಕೆ ಒಂದು ಪ್ರತಿರೋಧ ಒಡ್ಕೊಂಡಿದೆ ಅಂತ ಶಿಕ್ಷಕರಿಗೆ ಗೊತ್ತಾಯ್ತು, ಪೋಷಕರಿಗೆ ಗೊತ್ತಾಯ್ತು ಅಂದ್ರೆ ಮಗು ಜೊತೆ ಕೂತ್ಕೊಂಡು ನಾವು ಸಂವಾದ ಮಾಡ್ಬೇಕು. ಸಂವಾದ ಅಂದ್ರೆ ಏನು, ಒಳ್ಳೆ ವಿಚಾರವನ್ನ ಮಾತಾಡ್ಬೇಕು, ಪಾಸಿಟಿವ್ ಆಗಿ. ನೀನ್ ಯಾವತ್ತಿದ್ರು ಓದೋದೇ ಇಲ್ಲ, ನೀನ್ ಎಷ್ಟು ಮಾಡಿದ್ರು ಇಷ್ಟೇ, ನಂಗೆ ಗೊತ್ತಿಲ್ವಾ, ಈ ತರ ನೆಗೆಟಿವ್ ಮಾತಾಡಬಾರ್ದು. ಯಾಕಂದ್ರೆ ಮಗು ಅದನ್ನೇ ತಗೊಂಡ್ಬಿಡುತ್ತೆ, ನೀನೇ ಹೇಳಿದೆ ಅಲ್ಲ, ಸೊ ಅದಕ್ಕೆ ನಾ ಅದನ್ನೇ ಮಾಡ್ತೀನಿ ಅಂತ ಅನ್ನತ್ತೆ. ಸೊ ಹಾಗಾಗಿ ಯಾರಿಗೆ ದಂಡಿಸ್ಬೇಕು ಅಂದ್ರೆ, ಯಾರಿಗೆ ಅಪರಾಧ ಪ್ರಜ್ಞೆ ಸ್ವಭಾವ ಇರ್ತಾರ ಆ ಮಕ್ಕಳಿಗೆ ದಂಡಿಸ್ಬೇಕು.
ಸರ್ಕಾರ ಆಗಲಿ ಮಾನ್ಯ ನಮ್ಮ ಹೈಕೋರ್ಟ್ ಆಗಲಿ ದಂಡಿಸಬಾರದು ಅಂತ ಹೇಳಿಲ್ಲ. ಆದರೆ ದಂಡಿಸುವಾಗ ಇಂಥ ಕಾರಣಕ್ಕಾಗಿ ದಂಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ದಂಡಿಸಿ ಅಂತ ಹೇಳಿದೆ. ಈಗ ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಟೀಚರ್ಗೆ ಮುಂಗೋಪ ಬಂದರೂ ಸಾಕು ಇಟ್ಕೊಂಡು ಬಾರಿಸ್ತಾ ಇದ್ರು. ನಾವೆಲ್ಲ ಚೆನ್ನಾಗಿ ಓದೇ ತಿಂದಿರೋರನ್ನೇ ಅಲ್ವಾ, ಬೆರಳು ಮಧ್ಯೆ ಪೆನ್ಸಿಲ್ ಹಾಕಿ ಅಮುಕ್ತಾ ಇದ್ರು, ನೋವಾಗಿದೆ, ತೊಡೆಗೆ ಹಿಡ್ಕೊಂಡ್ಬಿಡ್ತಾ ಇದ್ರು ನಮಗೆ, ಸೊ ನೋವಾಗಿದೆ ಅಂತ ಪನಿಷ್ಮೆಂಟ್ಗಳಿಗೆ ಅವಕಾಶ ಇಲ್ಲ. ಆದರೆ ಮಗುವನ್ನ ಪರಿವರ್ತನೆ ಮಾಡಲಿಕ್ಕೆ, ಸ್ವಭಾವ ಪರಿವರ್ತನೆ ಮಾಡಲಿಕ್ಕೆ, ನಡವಳಿಕೆ ಪರಿವರ್ತನೆ ಮಾಡಲಿಕ್ಕೆ ಬೇಕಾದಂತಹ ಲಘು ಶಿಕ್ಷೆಗಳನ್ನು ಕೊಡಬಹುದು ಅಂತ ಇದೆ. ದೈಹಿಕವಾಗಿ ಅಬ್ಯೂಸ್ ಮಾಡುವಂಥದ್ದು, ಮಾನಸಿಕವಾಗಿ ಅಬ್ಯೂಸ್ ಮಾಡುವಂಥ ಶಿಕ್ಷೆಗಳು ಕೊಡೋದಕ್ಕೆ ಈಗ ಪ್ರತಿಬಂಧ ಇದೆ. ಸೊ ಅದರಿಂದ ಮಕ್ಕಳು ಓದ್ತಾರೆ ಮತ್ತೆ ಬದಲಾವಣೆ ಆಗ್ತಾರೆ ಅನ್ನೋದು ಸುಳ್ಳು ಅಂತ ಅಧ್ಯಯನಗಳಿಂದ ಗೊತ್ತಾಗಿದೆ. ಅದಕ್ಕೋಸ್ಕರ ಅದು ಮಾಡ್ತಾ ಇದ್ದಾರೆ. ಇದು ಬರೀ ಶಿಕ್ಷಕರ ಪಾತ್ರ ಒಂದೇ ಇಲ್ಲ, ಪೋಷಕರ ಪಾತ್ರನೂ ಇದೆ. ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸೇರಿ ಆ ವಿದ್ಯಾರ್ಥಿಯ ನಡತೆ ಸ್ವಭಾವದಲ್ಲಿ ಬದಲಾವಣೆ ಬರಬೇಕು ಅಂದರೆ ಇಬ್ಬರು ಜಂಟಿಯಾಗಿ ಕಾರ್ಯನಿರ್ವಹಿಸೋದು ತುಂಬ ಮುಖ್ಯ. ಸಮಾಲೋಚನೆ ಮಾಡೋದು ತುಂಬ ಮುಖ್ಯ. ಒಂದು ಹಂತದವರೆಗೂ, ಇದೊಂದು 10ನೇ ಕ್ಲಾಸ್ವರೆಗೂ ಬೇಕಾಗ್ತದೆ, 16 ವರ್ಷದವರೆಗೂ ಬೇಕಾಗ್ತದೆ. ಸೊ ಅವಾಗ ಅಷ್ಟರೊಳಗಡೆ ಒಂದು ಹಂತಕ್ಕೆ ಬರ್ತಾರೆ ಮಕ್ಕಳು. ಆಮೇಲೆ ಅವರು PUC ಡಿಗ್ರಿ ಅಥವಾ ಏನು ಕೋರ್ಸುಗಳು ತಗೊಳ್ತಾರೆ, ಅಲ್ಲಿ ಅವರು ಸ್ವಯಂ ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ತಾ, ಯಾರಿಗೂ ಆತಂಕ ಮಾಡದೆ, ಏನೋ ಸ್ವತಂತ್ರವಾಗಿ ಚಿಂತನೆ ಮಾಡ್ತಾ ನಿರ್ಧಾರಗಳು ಮಾಡುವ ಒಂದು ವ್ಯಕ್ತಿತ್ವನ ಅವರು ಬೆಳೆಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಸಾಗೋದು ಉತ್ತಮ ಅನ್ಸತ್ತೆ. ಹೊಡೆಯೋದ್ರಿಂದ ಶಿಕ್ಷೆ ಕಡಿಮೆ ಆಗಿದೆ ಅನ್ನೋದ್ರಿಂದ ಕಲಿಕೆ ಆಗ್ತಾ ಇಲ್ಲ ಅಥವಾ ಇನ್ನೇನೋ ಆಗ್ತಾ ಇದೆ ಅಂತ ನಾವು ಅನ್ಕೊಳ್ಳೋ ತಪ್ಪಭಿಪ್ರಾಯ ಇದೆಯಲ್ಲ, ಅದನ್ನ ನಾವು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಉತ್ತಮ ಅನ್ನೋದು ನನ್ನ ಸಲಹೆ. ನಮಸ್ತೆ. ಓಕೆ, ಧನ್ಯವಾದಗಳು ಆಚಾರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಹಾಗೇನೆ ಸರ್ ಏನು ಸರ್, ಈಗ ಒಂದು ಶೈಕ್ಷಣಿಕ ಸಾಧನೆಗೆ ಒಂದು ಅಳವಡಿಸ್ಕೊಳ್ಬೇಕಾದ ಒಂದು ಪ್ರಮುಖ ಒಂದು ಅಭ್ಯಾಸ ಕ್ರಮಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್? ಏನೇನು ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಬೇಕು? ಈಗ ಶೈಕ್ಷಣಿಕ ಸಾಧನೆಗೆ ತರಗತಿಗಳಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕೆ ಶಾಲಾ ವೇಳಾಪಟ್ಟಿ ಹೇಳುತ್ತೆ. ಇದು ನಾವು ಗಮನಿಸ್ಬೇಕು. ಮತ್ತೆ ಎರಡನೇದು, ಮಗು ವಾಪಸ್ ಮನೆಗೆ ಹೋದ್ಮೇಲೆ ಏನ್ ಮಾಡತ್ತೆ ಅಂತ ಗಮನಿಸೋದು ತುಂಬಾ ಮುಖ್ಯ. ಹೌದು. ಈಗ ಎಲ್ಲಾ ಕಡೆ ನಮಗೆ ಕಂಡು ಬರ್ತಾ ಇರುವಂತ ಸಂಗತಿಗಳೇನಂದ್ರೆ, ನಮ್ಮ ಕ್ಷೇತ್ರ ಕಾರ್ಯಗಳಲ್ಲಿ ಮಗು ಮನೆಗೆ ಹೋಗಿ ಅಭ್ಯಾಸನೆ ಮಾಡ್ತಾ ಇಲ್ಲ. ಒಂದು ವಾರದಲ್ಲಿ 1 ಗಂಟೆನೂ ಓದ್ತಾ ಇಲ್ಲ ಮಗು. ಅದಕ್ಕೆ ಓದ್ಲಿಕ್ಕೆ ಬೇಕಾದ ಮನೋಭಾವನೂ ಇಲ್ಲ. ಅಡೆತಡೆಗಳು 100 ಮನೆಯಲ್ಲಿ. ಮೊದಲನೇ ಅಡೆತಡೆ ಟಿವಿ, ಎರಡನೇ ಅಡೆತಡೆ ಈ ಮೊಬೈಲ್ ಸವಾಸ, ಮೂರನೇ ಅಡೆತಡೆ ಮನೆಗಳಲ್ಲಿ ಜೋರಾಗಿ ಮಾತಾಡೋದು ಮತ್ತೆ ಡಿಸ್ಟರ್ಬ್ ಮಾಡುವಂತ ಸಂಗತಿಗಳು. ಸೊ ಹಿಂಗೆಲ್ಲ ಆಗ್ಬಿಟ್ಟು ಆ ಮಗುವಿಗೆ ತಾನೇ ಸ್ವತಃ ಕೂತ್ಕೊಂಡು ಓದಬೇಕು ಅನ್ನುವ ಪ್ರವೃತ್ತಿಗಳು ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಮಕ್ಕಳು ಈಸಿಗೋ ಮಾಡ್ಕೊತಾರೆ. ಅಲ್ಲ, ಅವರು ಏನು ಅವರಿಗೆ ನಿರ್ದಿಷ್ಟವಾದ ಅಭ್ಯಾಸ ಮಾಡಬೇಕು ಅಂತ ಬಂದರೆ ಉತ್ತಮ ಅಂತ ಶಿಕ್ಷಕರು ಹೇಳಿರ್ತಾರೆ, ಅದು ಮಾಡ್ಕೊಂಬರಕ್ಕಾಗಲ್ಲ. ತರಗತಿನಲ್ಲಿ ಏನಾಗುತ್ತೆ, ಅವ್ರು ಹೆಚ್ಚುವರಿ ಮುಂದೆ ಕೊಟ್ಟೋಗ್ತಾರೆ, ಹಿಂದಿನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಯಾರಿಗೂ ಸಮಯ ಇಲ್ಲ ಈಗ. ಸೊ ಅವಾಗ ಏನಾಗುತ್ತೆ, ಮಗುಗೆ ಆ ಭಾಗ, ಕಲಿಕಾ ಭಾಗ ಸಿಗಲಿಲ್ಲ ಅಂದರೆ ಅಷ್ಟು ಭಾಗದಲ್ಲಿ ಆ ಮಗು ಹಿನ್ನಡೆ ಆಗ್ಬಿಡುತ್ತೆ. ಒಂದ್ಸಾತಿ ಮಗುಗೆ ನಾನು ಕಲಿಯಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಮುಂದಿನ ಕಲಿಕೆನಲ್ಲೋದು ಹಿಂದುಕೊಟ್ಟು. ಯಾಕಂದ್ರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಮಗುವಿನ ಆಲೋಚನೆಗೆ ಸಂಬಂಧಪಟ್ಟಿದ್ದು, ಮಗುವಿನ ಪ್ರವೃತ್ತಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಇದನ್ನ ಮನೆಯಲ್ಲಿ ಜಾಗರೂಕವಾಗಿ ಮಾಡಿಸೋದು ತುಂಬಾ ಮುಖ್ಯ. ಓಕೆ ಸರ್, ಮತ್ತೊಂದು ಕರೆ ಇದೆ, ಅದ್ರ ಬಗ್ಗೆ ನಮ್ಮ ವರ್ಷ. ಹಲೋ ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ದೊಡ್ಡಸಿದ್ನಾಯ್ಕ ಸಮಾಜ ಸೇವಕ ಕರ್ಗೋರಳ್ಳಿ ಸಿಡಿಕೋಟೆ ತಾಲೂಕು. ದೊಡ್ಡಸಿದ್ನಾಯ್ಕರು ಹೇಳಿ, ಇವತ್ತು ತಮ್ಮ ಪ್ರಶ್ನೆ ಏನು ಅಂತ? ಏನಿಲ್ಲ ಸರ್, ಸಾಹೇಬ್ರ ಕೊಡಿ. ಹೇಳಿ. ಮಾತಾಡಿ, ಕೇಳಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸಾಹೇಬ್ರ. ನಮಸ್ಕಾರಪ್ಪ, ಹೇಳಿ. ನೋಡಿ ಸರ್, ಈ ಭೂಮಂಡಲದಲ್ಲಿ ಭೂಮಿಯ ಜನರು ಮತ್ತೆ ವಾತಾವರಣ ಪ್ರಕೃತಿ ದತ್ತವಾಗಿ ಸೌಭಿಕ್ಷವಾಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಶಿಕ್ಷಣ. ಶಿಕ್ಷಣ ಇಲ್ಲದಂತ ರಾಷ್ಟ್ರ ಯಾವುದೇ ಕಾರಣಕ್ಕೆ ಪ್ರಗತಿ ಸಾಧ್ಯವಿಲ್ಲ. ಆಯ್ತು. ಈಗ ನಮ್ಮ ಶಿಕ್ಷಣ ಮಾಧ್ಯಮದಲ್ಲಿ ನಾವು ಮೂಲ ಮಕ್ಕಳಿಂದ ಪ್ರಾರಂಭ ಆಗಬೇಕು. ಈಗ ನಮ್ಮಲ್ಲಿ ಮಕ್ಕಳಿಂದ ಪ್ರಾರಂಭ ಆಗುವ ಮೂಲ ಶಿಕ್ಷಣವನ್ನ ಈಗ ನಾವು ಸರ್ಕಾರ ಕಂಡುಹಿಡಿಯಬೇಕು. ಆಯ್ತು. ಯಾಕೆ ಅಂತ ಹೇಳಿದ್ರೆ, ಈಗ ಮೊದಲು ನಮ್ಮ ನೋಟ ಮತ್ತು ಮಾತಿನ ಮುಖಾಂತರ ವಿದ್ಯೆ ಕಲಿಬೇಕು. ಯಾಕಂದ್ರೆ ಈಗ ಪ್ರಕೃತಿ ನಿಯಮದಲ್ಲಿ ಮರ ಗಿಡಗಳಿರ್ಬೋದು, ನೀರು ಹೊಳೆಗಳಿರ್ಬೋದು, ನದಿಗಳಿರ್ಬೇಕು, ಕೆರೆಗಳಿರ್ಬೋದು, ಇವುಗಳನ್ನ ಮಕ್ಕಳಲ್ಲಿ ತೋರಿಸುವ ಮುಖಾಂತರ
ನಾವು ಅಷ್ಟು ಅವರದೇ ಕೆಲವು ವಿಚಾರಗಳನ್ನ ಮಂಡಿಸುವುದು ಒಂದು ಶಿಕ್ಷಣ ಮಾಧ್ಯಮ. ಹೌದು. ಆ ಪ್ರಕೃತಿ ನಿಯಮವನ್ನ ನೋಡಿದಾಗ ಮಕ್ಕಳು ಕೂಡ ಇರ್ತವೆ, ಅದರ ಶಿಕ್ಷಕರು ಕೂಡ ಅಧ್ಯಯನ ಮಾಡಿದಾಗ ಒಂದು ಪ್ರವೃತ್ತಿ ಆಗುತ್ತೆ. ಆ ತದನಂತರ ನಾವು ಅವರ ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡಿ ಅವರ ಉನ್ನತ ಶಿಕ್ಷಣಕ್ಕೆ ಪ್ರಚೋದನೆ ನೀಡುವ ಒಂದು ಶಿಕ್ಷಣ ಮಾಧ್ಯಮವನ್ನ ನಾವು ಆಚರಣೆಗೆ ತರುವುದು ಪ್ರವೃತ್ತಿಯಾಗಿದೆ ಅಂತ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೇನೆ. ಓಕೆ, ಈಗ ತಮ್ಮ ಕಾಳಜಿ ತುಂಬಾ ಚೆನ್ನಾಗಿದೆ. ಈ ಅಂಶವನ್ನ ಈಗ ಕೇಂದ್ರ ಸರ್ಕಾರ ಒಂದು ಗಮನ ಮಾಡಿದೆ. PMC ಶಾಲೆಗಳು ಅಂತ ಪ್ರತಿ ತಾಲೂಕಿಗೆ ಎರಡೆರಡು ಶಾಲೆಗಳನ್ನು ಗುರುತು ಮಾಡಿ ಪ್ರಾಯೋಗಿಕವಾಗಿ ಆ ಶಾಲೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನೇರವಾಗಿ ಅನುದಾನ ಕೊಡ್ತಾ ಇರುವಂಥ ಯೋಜನೆ ಶುರು ಆಗಿದೆ. ಅಲ್ಲಿ ತಾವು ಹೇಳಿದ್ರಲ್ಲ, ಆ ಥರ ಮಗು ಪ್ರತಿಯೊಂದನ್ನು ಅನುಭವಾತ್ಮಕವಾಗಿ ತನ್ನ ಕೈಯಿಂದ ಮಾಡ್ತಾ ಮಾಡ್ತಾ ಕಲಿಯೋಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಸರ್ಕಾರ ಅದನ್ನು ಮಾಡಿದೆ. ಮತ್ತು ಎರಡನೇದಾಗಿ ಈ ಶಾಲೆಗಳಿಗೆ ಬೇಕಾಗಿರೋ ಮಾರ್ಗದರ್ಶನ ತಿಳುವಳಿಕೆ ಕೊಡಲಿಕ್ಕೆ ಕೇಂದ್ರೀಯ ವಿದ್ಯಾಲಯದಿಂದ ಒಂದು ತಂಡ ಬಂದು ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಅವ್ರಿಗೆ ಓರಿಯೆಂಟೇಷನ್ ಕೊಡಬೇಕು. ಮತ್ತು ಪ್ರತಿ ವಾರ ಅವ್ರಿಗೆ ಒಂದೊಂದು ಕೈ ಕೆಲಸವನ್ನು ಹೇಳಿಕೊಟ್ಟು ಅದರ ಮುಖಾಂತರ ಮಕ್ಕಳು ಅನುಭವಾತ್ಮಕ ಕಲಿಬೇಕು ಅಂತೇಳಿ ಈಗ ನೀತಿ ಬರ್ತಾ ಇದೆ. ಅವರು ಈಗ ತಾಲೂಕಿಗೆ ಎರಡೆರಡು ಸೆಂಟರ್ಗಳನ್ನ ಮಾಡಿಬಿಟ್ಟು ಈಗ ಮಾದರಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನೇನು ವಿಸ್ತಾರ ಮಾಡಬೇಕು ಅಂತ ಇದ್ದಾರೆ. ಇದು ಹೈಯರ್ ಪ್ರೈಮರಿ ಸ್ಕೂಲುಗಳಲ್ಲಿ ಆಗ್ತಾ ಇದೆ. ಖಂಡಿತವಾಗಿ ಮುಂದಿನ ದಿನದಲ್ಲಿ ಇದಾಗ್ತದೆ. ಸೊ ನೀವು ಹೇಳಿದ ಅಭಿಪ್ರಾಯಕ್ಕೆ ನಂದು ಸಹಮತ ಇದೆ. ನಾವು ಖಂಡಿತವಾಗಿ ಅನುಭವಾತ್ಮಕ ಇದನ್ನೇ ಹೇಳ್ಕೊಡ್ಬೇಕು. ಬರೀ ಪಠ್ಯಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ಪೂರಕ ಪಠ್ಯನೂ ಇರಬೇಕು, ಮತ್ತೆ ಅನುಭವದಿಂದ ಕಲಿಯುವ ಅನೇಕ ಕಾರ್ಯಕ್ರಮಗಳು ಮತ್ತೆ ಪ್ರಕ್ರಿಯೆಗಳನ್ನ ಹುಟ್ಟಾಕುವ ಒಂದು ಪ್ರವೃತ್ತಿ ಶಾಲೆಗಳಲ್ಲಿ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೊಂದು ಒಳ್ಳೆ ಉದಾಹರಣೆ ಏನಂದ್ರೆ, HD ಕೋಟೆ ತಾಲೂಕಿನಲ್ಲಿ ಕನ್ನಡ ಭಾಷಾ ಪ್ರಯೋಗ ಶಾಲೆ ಅಂತ ಹೇಳಿ ಭಾಷೆಯನ್ನು ಕಲೀಲಿಕ್ಕೆ ಅದರ ಮಹತ್ವದ ಬಗ್ಗೆ ತಿಳುವಳಿಕೆ ಮಾಡಲಿಕ್ಕೆ ಶಾಲೆಗಳಲ್ಲಿ ಒಂದೊಂದು ಕೊಠಡಿಯನ್ನ ಇಡೀ ಕನ್ನಡ ಭಾಷೆಯ ಬೆಳವಣಿಗೆ, ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ, ಅದರ ಹಿರಿಮೆ ಏನು, ಭಾಷೆಯ ತಾಕತ್ತೇನು, ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬೇಕಾದಂಥ ಒಂದು ಪ್ರದರ್ಶನ ಆಧಾರಿತ ಒಂದು ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನೋಡಿ ಹಂಪಾಪುರದಲ್ಲಿ ಅದು ಉದ್ಘಾಟನೆ ಆಗ್ತಾ ಇದೆ. ಸೊ ಅದೇ ತರ ನೀವು ಗಣಿತಕ್ಕೆ ಮಾಡ್ಬೋದು, ವಿಜ್ಞಾನಕ್ಕೆ ಮಾಡ್ಬೋದು. ಈಗ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಂದ ವಿಜ್ಞಾನ ಪ್ರಯೋಗ ಶಾಲೆಗಳಂತ ಹೇಳಿ ಪ್ರತಿ ಶಾಲೆಗಳಿಗೆ ಹೋಗಿ ವಿಜ್ಞಾನದ ಬಗ್ಗೆ ಅನುಭವ ಕೊಡುವಂತ ಕೆಲಸಗಳು ಆಗ್ತಾ ಇದೆ ಅಲ್ವಾ? ಈಗ ಎಲ್ಲ ಸರ್, ಈಗ ಶಿಕ್ಷಣ ಮಾಧ್ಯಮದ ನೀವು ಭಾವೈಕ್ಯತೆಯಿಂದ ಹೇಳಿದ್ರಿ. ಹೌದು. ಈಗ ಇಡೀ ಭೂಮಂಡಲದಲ್ಲಿ ಕೃಷಿಯಲ್ಲಿ ಮೂಲ ನಮ್ಮ ಭಾರತ ದೇಶ. ಹೌದು. ಕೃಷಿಯಿಂದಲೇ ಮನುಷ್ಯನ ಹೆಜ್ಜೆ ತುಳಿತಿರ್ತಕ್ಕಂಥದ್ದು ನಮ್ಮ ಮೂಲ ರೈತರು. ರೈತರ ಪ್ರಗತಿ ಮತ್ತು ಶಿಕ್ಷಣ ಮಾಧ್ಯಮದ ಮಕ್ಕಳ ಪ್ರಗತಿ ಇವೆರಡೂ ಪ್ರಗತಿ ಆಗ್ಲಿಕ್ಕೆ ನೀವು ಏನಾದ್ರೂ ಸರ್ಕಾರಕ್ಕೆ ಒಂದು ಮುನ್ಸೂಚನೆ ಕೊಟ್ರೆ ಎರಡನ್ನ ಪ್ರಗತಿ ಮಾಡೋದ್ರ ಮುಖಾಂತರ ದೇಶ ನಿರಂತರವಾಗಿ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಒಳ್ಳೆ ನಿಮ್ ಕಾಳಜಿ ತುಂಬಾ ಮೆಚ್ಚುವಂಥದ್ದು. ಅದ್ರಲ್ಲಿ ನೋಡಿ ಇವಾಗೆಲ್ಲ ಪೋಷಣ್ ಅಭಿಯಾನ ಅಂತ ಬಂದಿದೆ. ಅಂಗನವಾಡಿಗಳಲ್ಲಿ ತರಕಾರಿ ಈ ತರದೆಲ್ಲ ಬೆಳೆದು ಅದನ್ನ ಬಳಸಬೇಕು, ಮಕ್ಕಳು ಅದನ್ನು ಗಮನಿಸಬೇಕು. ಅದೇ ರೀತಿ ಹೈಯರ್ ಪ್ರೈಮರಿ ಸ್ಕೂಲು ಮತ್ತೆ ಹೈಸ್ಕೂಲಲ್ಲೂ ಇದನ್ನ ಮಾಡಬೇಕು ಅಂತ ನೀತಿ ಬಂದಿದೆ. ಎಲ್ಲೆಲ್ಲ ಅವಕಾಶ ಇದೆ, ನೀರಿದೆ, ಕಾಂಪೌಂಡ್ ಇದೆ, ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಈ ಎಲ್ಲಾ ಸಂಗತಿಗಳನ್ನ 10ನೇ ಕ್ಲಾಸ್ ಒಳಗಡೆ ಅವರ ಗ್ರಾಮದಲ್ಲಿ, ಅವರ ಕುಟುಂಬದಲ್ಲಿ, ಕುಲದಲ್ಲಿರುವ ಕಸಬುಗಳನ್ನು ಸಹಿತ ಅನುಭವ ತಗೊಳ್ತಾ ಅವ್ರು 10ನೇ ತರಗತಿ ಮುಗಿಸ್ಬೇಕು ಅನ್ನೋ ಒಂದು ನೀತಿ ಬರ್ತಾ ಇದೆ. ಸೊ ಖಂಡಿತ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಹತ್ತಿರವಾಗಿ ಈ ನೀತಿ ಬರ್ತಾ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಸುಧಾರಣೆ ಬರುತ್ತೆ ಅಂತ ನಾನು ನಿಮಗೆ ಖಚಿತವಾಗಿ ಹೇಳಬಲ್ಲೆ. ನಮ್ಮ ಕಡೆಯಿಂದ ನಾವು ಎಲ್ಲೆಲ್ಲಿ ನೀತಿ ನಿರೂಪಕ ಸಮಿತಿಯಲ್ಲಿ ಈ ವಿಷಯವನ್ನು ಪ್ರಸ್ತಾವ ಮಾಡ್ಬೋದು, ಖಂಡಿತ ಅದನ್ನ ಪ್ರಸ್ತಾವ ಮಾಡಿ ಮುನ್ನುಡಿ ಬರೀಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು. ಧನ್ಯವಾದ. ನಿಮ್ಮ ಭಾಗವಹಿಸೋಕೆ ಧನ್ಯವಾದಗಳು. ಧನ್ಯವಾದಗಳು ದೊಡ್ಡ ಸಿದ್ನಾಯ್ಕರೆ, ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಒಂದು ಶೈಕ್ಷಣಿಕ ಸಾಧನೆಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಹೇಗೆ ನಾವು ಮನೆಯಲ್ಲಿ ಯಾವ ಥರ ಒಂದು ಓದೋದ್ರ ಕಡೆ ಗಮನ ಕೊಡೋದ್ರ ಬಗ್ಗೆ ಏನಾದ್ರ ಬಗ್ಗೆ ತಾವು ತಿಳಿಸ್ತಾರೆ ದಯವಿಟ್ಟು. ಹೌದು, ಪೋಷಕರು ಈಗ ಗಮನ ಮಾಡಲೇಬೇಕು. ತಂದೆ ಅಥವಾ ತಾಯಿ ಹಂಚ್ಕೋಬೇಕು. ಮಕ್ಕಳು ಬೆಳೆದಂಗೆಲ್ಲ ಏನ್ ನೋಡ್ತಾರೆ, ತಂದೆನ ಹೆಂಗ್ ಮೆಚ್ಚಿಸ್ಬೋದು, ತಾಯಿನ ಹೆಂಗ್ ಮೆಚ್ಚಿಸ್ಬೋದು.
ತಮ್ಮ ಕರ್ತವ್ಯದಿಂದ ನಾವ್ ಹೆಂಗ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೋದು ಅನ್ನೋ ಹುಡುಗಾಟಿಕೆ ಮನೋಭಾವ ಇರ್ತದೆ. ಹೌದು. ಈ ಹುಡುಗಾಟಿಕೆ ಮನೋಭಾವ ಒಂದು 14-15 ವರ್ಷದವರೆಗೂ ಇರ್ತದೆ. ಕೆಲವು ಮಕ್ಕಳಿಗೆ 16-17ವರೆಗೂ ಬರಬಹುದು. ಇದಕ್ಕೆ ನಾವು ಅಡೋಲೆಸೆಂಟ್ ಏಜ್ ಅಂತ ಕರಿತೀವಿ. ಈ ಹುಡುಗಾಟಿಕೆ ಸ್ವಭಾವ ಅಂತ ಹೇಳಿದ್ರೆ ಜವಾಬ್ದಾರಿ ಇರಲ್ಲ, ಒಳ್ಳೆ ಮಕ್ಕಳೇ, ಆದ್ರೆ ಏನು ಕಟ್ಟುನಿಟ್ಟಾಗಿ ಮಾಡ್ಬೇಕಾಗಿದೆ ಅವರ ಕರ್ತವ್ಯವನ್ನ, ಆ ಕರ್ತವ್ಯನ ಮಾಡೋದ್ರಿಂದ ತಪ್ಪಿಸ್ಕೊಳ್ತಾ ಇರ್ತಾರೆ. ಪ್ರೀತಿ ಮಕ್ಕಳೇ ಪಾಪ ಅವರು. ಅದನ್ನ ನಾವು ತಪ್ಪಾಗಿ ಗ್ರಹಿಕೆ ಮಾಡ್ಕೊಂಡು ಶಿಕ್ಷೆ ಮಾಡೋದು, ಮನ್ಸಿಗೆ ಬೇಜಾರ ಮಾಡೋದು, ದಂಡಿಸೋದು, ಇವನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಇದರಿಂದ ಕಲಿಯುವ ಉದ್ದೇಶ ಈಡೇರಲ್ಲ. ಖಂಡಿತ. ಅದ್ರ ಬದಲು ಮಕ್ಕಳು ತಪ್ಪು ಮಾಡಿದ್ರ ನಾವು ಅದ್ರ ಕಡೆ ಗಮನ ಕೊಡದೇನೆ ನೀನು ಪಾಸಿಟಿವ್ ಆಗಿ ಏನ್ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡು ಅಂತ ಹೇಳೋದು. ನೋಡಿ, ಈ ಪಾಠನ 2 ಸರ್ತಿ ಓದು, ನನ್ ಮುಂದೆನೆ ಓದು, ನಾ ಕೇಳಿಸ್ಕೊಂತೀನಿ. ಅದ್ ಹೆಂಗಾದ್ರೂ ಓದ್ಲಿ. ಅಪ್ಪ ಅಮ್ಮ ಮುಂದೆ ಓದ್ಬೇಕು ಅಂದಾಗ ಮಕ್ಕಳ ಸ್ವಭಾವ ಮೃದು ಆಗತ್ತೆ. ಮೃದು ಆದಾಗ ಅವ್ರು ಓದೋಕ್ ಶುರು ಮಾಡ್ತಾರೆ. ಅದ್ರ ಆಯ್ತು, ಇನ್ನೊಂದ್ ಸರ್ತಿ ಓದ್ಬಿಡು, ಮುದ್ದು ಮಾಡಿ ಇನ್ನೊಂದ್ ಸರ್ತಿ ಓದತ್ತೆ. ಒಂದ್ ಸರ್ತಿ ಬರೆದ್ಬಿಡು, ಖಂಡಿತ ಬರೆಯತ್ತೆ. ಸೊ ಈ ತರ ಒಂದು ಸ್ವಪ್ರೇರಣೆಯಿಂದ ಪ್ರಾರಂಭ ಮಾಡಿ ಅದನ್ನ ಮುಗಿಸುವ ಒಂದು ಸ್ವಭಾವವನ್ನು ನಾವು ಬೆಳೆಸಬೇಕು. ಈಗೇನಾಗಿದೆ, ಮಕ್ಕಳಲ್ಲಿ ರೆಕಗ್ನಿಷನ್ ಮೆಮೊರಿ ಜಾಸ್ತಿ ಆಗ್ಬಿಟ್ಟಿದೆ. ಯಾರೋ ಒಬ್ರು ತಿವಿತಾ ಇರಬೇಕು, ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ ಗುಮ್ತಾ ಇರಬೇಕು, ಒಂದು ಕಡ್ಡಿ ತಗೊಂಡು ಹೇಳ್ತಾ ಇರಬೇಕು, ಅವಾಗ ಮಾತ್ರ ಮಾಡ್ತಾರೆ, ಇಲ್ಲ ಅಂದ್ರೆ ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ಈ ಒಂದು ಪ್ರವೃತ್ತಿ ಬರ್ತಾ ಇದೆ. ಇದನ್ನ ನಾವೆಲ್ಲರೂ ಸೇರಿ ಈಗ ಮಗುವಿನ ಸ್ವಭಾವ ಮತ್ತೆ ನಡತೆನಲ್ಲಿ ಬದಲಾವಣೆ ತರಬೇಕಾಗಿದೆ. ಸೊ ಇದನ್ನ ನಾವು ಗಮನಿಸಬೇಕು. ಸೊ ಈ ತರ ಆಗ್ತಾ ಇದೆ ಮಗುಗೆ ಏನಾಗತ್ತೆ, ಹೈಯರ್ ಲರ್ನಿಂಗ್, ಹೈಯರ್ ಅಂಡರ್ಸ್ಟ್ಯಾಂಡಿಂಗ್, ಹೈಯರ್ ರಿಟ್ರೀವ್ ಅಂದ್ರೆ ಪುನರುತ್ಪತ್ತಿ ಮಾಡುವ ಸ್ವಭಾವ ಅದಾಗದೆ ಬರಕ್ ಶುರು ಆಗತ್ತೆ. ಆಗ ಅದೇನ್ ಮಾಡತ್ತೆ, ಶೈಕ್ಷಣಿಕ ಸಾಧನೆ ಕಡೆ ಗಮನ ಕೊಡುತ್ತೆ. ಈಗ ಶೈಕ್ಷಣಿಕ ಸಾಧನೆ ಕಡೆಗೆ ಮನಸ್ಸು ಗಮನ ಕೊಡ್ಲಿಲ್ಲ ಅಂದ್ರೆ ಅದೇ ಮನಸ್ಸಿನ ಶಕ್ತಿ ಈ ಬೇಡದೇ ಇರೋ ಅಡೆತಡೆಗಳು ಮಾಡೋದ್ರ ಕಡೆ ಗಮನ ಹೊಟ್ಟೋಗುತ್ತೆ. ಆಗ ತುಂಟ ಅಂತ ಕರಿತೀವಿ. ಈ ಮಗು ಸ್ವಭಾವ ಸರಿ ಇಲ್ಲ, ತುಂಟ, ಹೋಗ ಅಪ್ಪ ಅಮ್ಮನ್ ಕರ್ಕೊಂಬ, PTM ಬಾ ಅಂದ ತಕ್ಷಣ ಮಗು ಏನ್ ಮಾಡತ್ತೆ, ಅದಕ್ಕೊಂದು ಪ್ರತಿರೋಧ ತೋರ್ಸಕ್ ಶುರು ಮಾಡುತ್ತೆ. ಯಾಕಂದ್ರೆ ಅದು ಒಳ್ಳೆ ಮಗುನೇ, ಆದ್ರೆ ಯಾವ್ದೋ ಕಾರಣಕ್ಕೆ ಅದಕ್ಕೆ ಗೊತ್ತಿಲ್ದೇನೆ ಅದೇನ್ ಮಾಡ್ತಾ ಇದೆ, ಈ ತರದ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದೆ. ಪಾಪ ಅದೇನ್ ಮಾಡ್ಬೇಕು ಅಂತ ಗೊಂದಲ ಆಗ್ಬಿಡತ್ತೆ. ಆವಾಗ ನಾವು ಮುದ್ದು ಮಾಡಿ, ನೋಡು ಈ ತರ ಅಲ್ಲ, ಇದನ್ನ ಗಮನ ಮಾಡು. ಈಗ ಎಲ್ಲಾ ಮಕ್ಕಳ ಮನಸ್ಸಿನಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ಈ ಅಭ್ಯಾಸ ಮಾಡುವ ಒಂದು ಮನಸ್ಥಿತಿ ಇರ್ತದೆ. 10th ಬರೋಷ್ಟೊಳಗಡೆ 6-7 ಗಂಟೆಗೆ ಬರ್ತದೆ. PUCಗೆ ಬರೋಷ್ಟೊಳಗೆ ಒಂದು 8 ಗಂಟೆಗೆ ಆಗ್ತದೆ. ಡಿಗ್ರಿಗೆಲ್ಲ ಬರೋಷ್ಟೊತ್ತಿಗೆ 8ರಿಂದ 10 ಗಂಟೆಗೆ ಹೋಗ್ಬೇಕು. ಯಾರು ಈ ತರ ಮನಸ್ಸನ್ನ 12ರಿಂದ 14 ಗಂಟೆ ಕೇಂದ್ರೀಕರಿಸ್ಕೊಂಡು ಓದೋಕ್ಕೆ, ಬರೆಯಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ಶೈಕ್ಷಣಿಕ ಸಾಧನೆ ಮುಂಚೂಣಿಗೆ ಬರ್ತಾರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟಾಪರ್ಸ್ ಆಗ್ಬಿಡ್ತಾರೆ. ನಾವು ಅದ್ರ ಕಡೆ ಗಮನನೇ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋ ಗಮನ ಎಲ್ಲ ಯಾವುದು, ಕ್ಲಾಸ್ ಟೆಸ್ಟ್, ಯೂನಿಟ್ ಟೆಸ್ಟ್, ವಾರ್ಷಿಕ ಪರೀಕ್ಷೆ ಅಷ್ಟೇ ಯೋಚನೆ ಮಾಡ್ತಾ ಇದೀವಿ. ಬಿಯಾಂಡ್ ದ ಸ್ಕೂಲ್ ಯೋಚನೆ ಮಾಡಕ್ ಬಿಡ್ತಾನೆ ಇಲ್ಲ ಮಗುಗೆ. ನಾವು ಎಷ್ಟೆಲ್ಲ ಟ್ಯಾಲೆಂಟ್ ಟೆಸ್ಟ್ಗಳಿದೆ, ಬೇರೆ ಬೇರೆ ಶೈಕ್ಷಣಿಕ ಟೆಸ್ಟ್ಗಳಿದೆ, ಮತ್ತೆ ಸ್ಕಾಲರ್ಶಿಪ್ ಟೆಸ್ಟ್ಗಳಿದೆ, ಇದೆಲ್ಲ ನೀವು ತಗೊಳ್ಬಹುದು ಅನ್ನೋ ಕಲ್ಪನೆನೇ ಮಗುಗೆ ನಾವು ಕೊಡ್ತಾ ಇಲ್ಲ. ಹಮಾರ ಕೂತ ಹಮಾರ ಗಲ್ಲಿ ಮೇ ಶೇರ್ ಹೈ ಅಂತ ಒಂದು ಮಾತಿರೋ ತರ ನಮ್ಮ ಶಾಲೆಗೆ ಅಥವಾ ನಮ್ಮ ಮನೆಗೆ ಆ ಮಗು ಬೆಸ್ಟ್. ಆದ್ರೆ ಕಂಬೈಂಡ್ ಮಾಡಿದಾಗ ಎಲ್ಲಾ ಮಕ್ಕಳನ್ನ ಒಟ್ಟಿಗೆ ಹಾಕಿದಾಗ ನಮ್ಮ ಮಗು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಈ ಒಂದು ಚಿತ್ರಣ ಕೊಡಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಕಲಿಸುವ ಯತ್ನ ಮತ್ತೆ ಕಲಿಯುವ ಯತ್ನವನ್ನ ನಾವು ಎರಡು ಜೊತೆಯಲ್ಲೇ ತಗೊಂಡೋಗುವ ಒಂದು ಸಾಮಾಜಿಕ ಕಾಳಜಿಯನ್ನ ಮಕ್ಕಳಲ್ಲಿ ಮತ್ತೆ ಪೋಷಕರಲ್ಲಿ ಮತ್ತೆ ಶಿಕ್ಷಕರಲ್ಲಿ ಮೂಡಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ ಸರ್, ನಾಗರಾಜು ಅಂತ ಮಾಗುಳಿಂದ. ನಾಗರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮಸ್ತೆ ಸರ್. ನಮಸ್ಕಾರ, ಮಾತಾಡಿ. ಕಲಿಕೆಗೆ ವೇಳಾಪಟ್ಟಿ, SSLC ಎಕ್ಸಾಮ್ ವೇಳಾಪಟ್ಟಿ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಮಕ್ಕಳು ಅಂತ ನನ್ನ. ಯಾವ ಊರಲ್ಲಿ ಇದ್ದೀರಾ ತಾವು? ನಾವು ಮಾಗುಳ್ಳ ಸರ್ಗೂರ್ ಹತ್ರ. ಮಾಗುಳ್ಳ ಸರ್ಗೂರ್ ಹತ್ರ ಬರುತ್ತೆ. ಯಾವ ಪಂಚಾಯತಿ ಬರುತ್ತೆ? ಬೀಚನಹಳ್ಳಿ ಪಂಚಾಯತಿ ಬರುತ್ತೆ. ಬೀಚನಹಳ್ಳಿ ಪಂಚಾಯತಿ. ನೋಡಿ, ಇದೊಂದು ಪ್ರಯೋಗ ನಾವು ಬೀಚನಹಳ್ಳಿ ಹೈಸ್ಕೂಲ್ ಅನ್ನ ಮಾಡಿದೀವಿ. ಆಯ್ತಾ? ಅಲ್ಲಿ ಒಂದು ಓದುವ ಕಲಿಯುವ ವೇಳಾಪಟ್ಟಿನ ಮಕ್ಕಳನ್ನ ಕೂಳಿಸ್ಕೊಂಡು ಅವರಿಗೆ ಯಾವ ವಿಷಯಗಳು ಕಷ್ಟ ಇದೆ, ಯಾವ ವಿಷಯಗಳು ಸುಲಭ ಇದೆ ಅಂತ ಪಟ್ಟಿ ಮಾಡಿ, ಕಷ್ಟ ಇರುವ ವೇಳಾಪಟ್ಟಿ ವಿಷಯವನ್ನ ಬೆಳಿಗ್ಗೆನೆ ಓದ್ಬೇಕು. ಬೆಳಿಗ್ಗೆ 5 ಗಂಟೆ ಅಥವಾ 5:15 ಎದ್ದು 1ರಿಂದ 1:15 ಗಂಟೆ ಓದ್ಬೇಕು. ಅದಾದ್ಮೇಲೆ ಅತ್ಯಂತ ಈಸಿ ಇರೋ ಸಬ್ಜೆಕ್ಟ್ ತಗೋಬೇಕು. 7:15 ಓದ್ವರೆಗೂ ಓದ್ಬಿಟ್ಟು ಶಾಲೆಗೆ ಹೋಗ್ಬೇಕು. ಶಾಲೆಯಿಂದ ಬಂದಾದ್ಮೇಲೆ 5:15 6 ಗಂಟೆಗೆ ಮತ್ತೆ ಮನೆಗೆ ಬರ್ತಾರೆ. ಮತ್ತೆ ಅದೇ ತರ ಉಳಿದ ಸಬ್ಜೆಕ್ಟ್ಗಳು ಓದ್ಬೇಕು. ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ನೇ ಓದ್ಬೇಕು. ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಭಾಗ ಆರಿಸ್ಕೋಬೇಕು. ಈಗ ಉದಾಹರಣೆಗೆ ಕನ್ನಡ ಇದೆ ಅಂತ ಇಟ್ಕೊಳ್ಳಿ. ಪ್ರತಿ ಸೋಮವಾರ ಬರೀ ಕನ್ನಡದಲ್ಲಿ
ಇದನ್ನೇ ಓದಬೇಕು, ಯಾವುದೋ ಪಠ್ಯಗಳನ್ನೇ ಓದಬೇಕು, ಯಾವುದೋ ಲೆಸನ್ಸ್. ಮಂಗಳವಾರ ಬರೀ ಪದ್ಯಗಳನ್ನೇ ಓದಬೇಕು, ಬುಧವಾರ ಬರೀ ಗ್ರಾಮರ್ ಮಾತ್ರ ಓದಬೇಕು, ಮತ್ತೆ ಗುರುವಾರ ಅದೇ ಪಠ್ಯ ಲೆಸನ್ಸ್ ಓದಬೇಕು, ಪಾಠಗಳು, ಆಮೇಲೆ ಪದ್ಯಗಳು ಓದಬೇಕು, ಆಮೇಲೆ ಗ್ರಾಮರ್ ಓದಬೇಕು. ಈ ಥರ ಏನಾಗುತ್ತೆ, ಆ ಮಗುವಿಗೆ ನೆನಪಿನ ಶಕ್ತಿ ಇದೆಯಲ್ಲ, ಈಗ ಆ ಮಗುವಿನ ಶಾಶ್ವತ ಮೆಮೊರಿಗೆ ಹೋಗ್ಬೇಕು ಓದಿದ್ದೆಲ್ಲ. ಆದರೆ ಈಗೆಲ್ಲ ಓದ್ತಾ ಇರೋ ಮಕ್ಕಳೆಲ್ಲ ಏನಾಗಿದೆ, ತುಂಬ ತಾತ್ಕಾಲಿಕ ಮೆಮೊರಿನಲ್ಲಿದೆ. ಈ ತಾತ್ಕಾಲಿಕ ಮೆಮೊರಿ ಇರೋದು ಎಷ್ಟು ದಿನ ಅಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿ 20 ನಿಮಿಷ ಇರುತ್ತೆ ಅಷ್ಟೇ, ಮಗುಗೆ ಮರ್ತೋಗ್ಬಿಡುತ್ತೆ. ಅದನ್ನೇನು ಮಾಡಬೇಕು, ದೀರ್ಘಾವಧಿ ಮೆಮೊರಿಗೆ ನಾವನ್ನ ಪುಷ್ ಮಾಡಬೇಕು. ದೀರ್ಘಾವಧಿ ಮೆಮೊರಿ ಅಂದರೆ 2 hours ಇರುತ್ತೆ, ಅಲ್ಲ 2 days ಇರುತ್ತೆ, ಆಯ್ತಾ. 2 days ಮರ್ತೋಗ್ಬಿಡುತ್ತೆ ಅಲ್ವಾ. ಇದನ್ನ ನಾವು ಶಾಶ್ವತ ಮೆಮೊರಿಗೆ ತರಬೇಕು. ಸೊ ಪರ್ಮನೆಂಟ್ ಮೆಮೊರಿಗೆ ತರಬೇಕು ಅಂದರೆ ಮಗು ಅದರ ಅವಧಿ ಬರೀ 6 days. 6 ದಿನದೊಳಗಡೆ ಮಗು ಅದನ್ನ ಪುನರ್ಮನನ ಮಾಡಲಿಲ್ಲ, ಪುನರುಚ್ಚಾರ ಮಾಡಲಿಲ್ಲ, ರಿವಿಷನ್ ಮಾಡಲಿಲ್ಲ, ವಿಶ್ಲೇಷಣೆ ಮಾಡಲಿಲ್ಲ ಅಂದರೆ ಮತ್ತೆ ದಿನಕ್ಕೆ 15% ಮರಿತಾ ಹೋಗುತ್ತೆ. ಸೊ ಹಾಗಾಗಿ ಮಕ್ಕಳೇನು ಮಾಡ್ತಾರೆ, ಓದಿದ್ದನ್ನೇ ಓದ್ತಾ ಇರ್ತಾರೆ, ಹೊಸನು ಓದೋಕ್ಕಾಗಲ್ಲ. ಇಲ್ಲ ಎರಡನೇದವ್ರು ಏನು ಮಾಡ್ತಾರೆ, ಸುಲಭ ಇರೋದು ಮಾತ್ರ ಓದ್ತಾ ಇರ್ತಾರೆ, ಕಷ್ಟದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ, ಪರೀಕ್ಷೆ ದಿನ ಅನ್ನೋದು ಪೋಸ್ಟ್ಪೋನ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಅವರು ಸುಲಭ ಅನ್ಕೊಂಡಿರೋದ್ರಲ್ಲಿ ಬರೋ ಅಂಕಗಳು ಕಡಿಮೆ ಇರುತ್ತೆ. ಅವರು ಕಷ್ಟ ಅನ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದಿದಾರಲ್ಲ, ಅದರಲ್ಲಿ ಅಂಕಗಳು ಜಾಸ್ತಿ ಬರೋ ಸಂದರ್ಭಗಳು ಇರುತ್ತೆ. ಇದನ್ನ ಮಗುಗೆ ಏನು ಹೇಳ್ಕೊಡ್ಬೇಕು, ಸುಲಭವಾಗಿರೋದನ್ನ ಯಾವ ಥರ ರಿವಿಷನ್ ಮಾಡಬೇಕು, ರಿಕಾಲ್ ಮಾಡಬೇಕು, ಅಂದರೆ ಮನಸ್ಸಿನಲ್ಲಿ ಹೇಗೆ ನೆನಪು ಮಾಡ್ಕೊಳ್ತಾ ಇರ್ಬೇಕು ಅನ್ನೋದು ಹೇಳ್ಕೊಟ್ಟಾಗ ಅದನ್ನ ಪದೇ ಪದೇ ಹೇಳುವಂಥದ್ದು ಬರೋದಿಲ್ಲ. ಇನ್ನು ಕೆಲವು ಓದಿರ್ತಾರೆ ಮಕ್ಕಳು, ಮನಸ್ಸಿಗೆ ಬರುವಾಗ ಅರ್ಧಂಬರ್ಧ ಮೊಬ್ಬಾಗಿ ಬರ್ತದೆ, ಆದರೆ ಅದು ಸ್ಪಷ್ಟವಾಗಿ ಮನಸ್ಸಲ್ಲಿ ಬರೋದಿಲ್ಲ. ಅಂಥದನ್ನ ಇನ್ನೊಮ್ಮೆ ಹೆಂಗೆ ಓದ್ಕೋಬೇಕು, ಓದ್ಕೊಳ್ಳೋದು ಅಂದರೆ ಓದೋದು ಬರೆಯೋದು, ಓದೋದು ಬರೆಯೋದು ಅನ್ನೋದು ನಾವು ಹೇಳ್ಕೊಡ್ಬೇಕು. ಇನ್ನು ಕೆಲವು ಓದಿದ್ದಾರೆ, ಯಾವುದೇ ಕಾರಣಕ್ಕೂ ನೆನಪಿಗೆ ಬರೋದೇ ಇಲ್ಲ, ಹತಾಶ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅಂಥದನ್ನು ಅವ್ರು ಗುರ್ತಾಕೊಂಡು, ಅದಕ್ಕೆ ರೆಡ್ ಅಂತ ಅಥವಾ ಕೆಂಪು ಅಂತ ಗುರ್ತಾಕೊಂಡು, ಈಗ ಓದುವ ಸಮಯದಲ್ಲಿ ಅವ್ರು ಏನು ಮಾಡಬೇಕು, ಅದನ್ನೇ ಜಾಸ್ತಿ ಓದಬೇಕು. ಆಗ ಕೆಂಪು ಇರೋದೆಲ್ಲ ಹಳದಿಗೆ ಹೋಗುತ್ತೆ, ಹಳದಿ ಇರೋದೆಲ್ಲ ಗ್ರೀನ್ ಆಗುತ್ತೆ. ಇನ್ನು ಪರೀಕ್ಷೆ 1 ದಿನ ಅಥವಾ 2 ದಿನ ಅಂತ ಇರುವಾಗ ಆ ಪಾಠದಲ್ಲಿರೋ ಎಲ್ಲ ಭಾಗಗಳು, ಆ ನೋಟ್ಸಲ್ಲಿರೋ ಎಲ್ಲ ಭಾಗಗಳು ಮಗುಗೆ ಏನಾಗುತ್ತೆ, ಗ್ರೀನ್ ಆಗುತ್ತೆ. ಆಗ ಅವರು ಕಂಫರ್ಟಬಲ್ ಆಗಿ ಕಾನ್ಫಿಡೆಂಟ್ ಆಗಿ ಪರೀಕ್ಷೆ ಬರೀತಾರೆ. ಸೊ ಇದನ್ನ ನಾವು ರೂಢಿ ಮಾಡಿಸ್ಬೇಕು. ಸೊ ದಯಮಾಡಿ ಅದ್ರ ಕಡೆ ಪೋಷಕರು ಗಮನ ಕೊಟ್ಟರೆ ನಿಮ್ಮ ಮಕ್ಕಳು ಖಂಡಿತವಾಗಿ ಡಿಸ್ಟಿಂಕ್ಷನ್ ಈಸಿಯಾಗಿ ತೆಗಿತಾರೆ. ಇನ್ನೂ ಅದಕ್ಕೆ ಪರೀಕ್ಷಾ ಸಮಯ 90 ದಿನ ಇದೆ. ಆಮೇಲೆ ಪರೀಕ್ಷಾ ಅವಧಿನಲ್ಲೂ ಅವ್ರಿಗೆ 10-12 ದಿನ ಸಿಗತ್ತೆ. ಸೊ ಈ 105 ದಿನ ಅವ್ರು ಈ ಥರ ಬಳಸ್ಕೊಳ್ಳೋಕೆ ಅವ್ರು ಶುರು ಮಾಡಿದ್ರೆ ಅವ್ರಿಗೊಂದು ಹೊಸ ಅನುಭವ, ಕಲಿಕಾ ಅನುಭವ ಜೀವನದಲ್ಲಿ. ಸೊ ಈ ಥರ ಪ್ರಯತ್ನ ಪಟ್ಟರೆ ಮುಂದಿನ ಹೆಚ್ಚಿನ ಶೈಕ್ಷಣಿಕ ಇದರಲ್ಲೂ ನಾನು ಇದೇ ಥರ ಸಾಧನೆ ಮಾಡ್ಬೋದು ಅನ್ನೋ ಪ್ರಜ್ಞೆ ಅವ್ರಿಗೆ ಬಂದ್ಬಿಡ್ತು ಅಂದರೆ ಶೈಕ್ಷಣಿಕವಾಗಿ ಅವ್ರು ಸಾಧಕರಂತಾರೆ ನನ್ನ ಪ್ರಕಾರ. ಅಂಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು. ಯಾಕಂದ್ರೆ ಅಂಕ ಕೊಡೋರು ಯಾರೋ, ಮೌಲ್ಯಮಾಪನ ಮಾಡೋರು ಯಾರೋ, ಬೋರ್ಡ್ನವರು ಅದನ್ನ ವ್ಯಾಲ್ಯುವೇಟ್ ಮಾಡಿ ಕೊಡ್ತಾರೆ. ಆದರೆ ಮಗುವಿಗೆ ನಾನು ಚೆನ್ನಾಗಿ ಕಲ್ತಿದ್ದೀನಿ, ತೃಪ್ತಿಯಾಗಿ ಬರೆದಿದ್ದೀನಿ, ನನಗೆ ತುಂಬ ಆನಂದ ಆಗಿದೆ ಅನ್ನೋ ಭಾವನೆ ಬರೋದು ತುಂಬ ಮುಖ್ಯ ಇದರಲ್ಲಿ. ಸೊ ಈ ಥರದ ಪ್ರವೃತ್ತಿಗಳನ್ನ ನಮ್ಮ ಮನೆಯಲ್ಲೇನೆ ಆ ಮಕ್ಕಳಿಗೆ ಮಾಡಿಸ್ತಾ ತಂದೆ ಅಥವಾ ತಾಯಿ ಗಮನ ಕೊಡಬೇಕು. ಅಥವಾ ಮಗುವಿನ ಅಣ್ಣ ಅಥವಾ ಅಕ್ಕ ಇದ್ರೆ ಅವ್ರು ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ಶಾಲೆನಲ್ಲೂ ಹೋಗಿ ಹೇಳಬೇಕು, ಮಾಡಿದ ಪಾಠಗಳನ್ನೇ ಮಾಡ್ತಾ ಹೋಗಬೇಡಿ, ನಮ್ಮ ಮಗು ಯಾವುದು ರೆಡ್ ಮಾರ್ಕ್ ಮಾಡ್ಕೊಂಬಂದಿದೆ ಅದನ್ನ ಮಾತ್ರ ಹೇಳ್ಕೊಡಿ. ಏನೋ ಮಗುಗೆ ಏನಾಗ್ಬಿಡತ್ತೆ, ಜನರಲ್ ಸಾರ್ವತ್ರಿಕವಾಗಿ ಪಾಠ ಮಾಡಕ್ಕೆ ಶುರು ಮಾಡಿದಾಗ ಮಗು ಅದು ಬೇಕಾಗಿರಲ್ಲ, ಒಳಗಡೆಯಿಂದ ಅದು ತಡೆ ಒಡ್ಕೊಳ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೀವೇನು ಹೇಳಬೇಕು, ನಮ್ಮ ಮಗುಗೆ ಯಾವುದು ರೆಡ್ ಅಂತ ಇದೆ ಅದನ್ನ ನೀವು ಕೌನ್ಸಿಲಿಂಗ್ ಮಾಡಿ, ಮಾರ್ಗದರ್ಶನ ಮಾಡಿ. ಸೊ ಅದರಿಂದ ನಮ್ಮ ಮಗುಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಡೈಲಾಗು ಪೋಷಕರು ಆಗಾಗ ಹೋಗಿ ಶಿಕ್ಷಣ ವ್ಯವಸ್ಥೆ ಅಥವಾ ಶಾಲಾ ವ್ಯವಸ್ಥೆ ಜೊತೆ ಮಾತಾಡೋದು ಒಳ್ಳೆಯದು. ಆಮೇಲೆ ನಿಮ್ಮ ಮಗುವಿಗೆ ಯಾವ ಸಬ್ಜೆಕ್ಟಲ್ಲಿ ಕಷ್ಟ ಇದೆ, ಗಣಿತದಲ್ಲಿದೆಯಾ, ವಿಜ್ಞಾನದಲ್ಲಿದೆಯಾ, ಇಂಗ್ಲೀಷು ಅದ್ರಲ್ಲಿ ಗ್ರಾಮರಲ್ಲಿ ಇದೆಯಾ, ಅದನ್ನಾಗ ಆ ಶಿಕ್ಷಕರ ಗಮನಕ್ಕೆ ತರಬೇಕು. ಜಗಳ ಆಡೋದಲ್ಲ, ವಾದ ಮಾಡೋದಲ್ಲ ಇದು. ನಮ್ಮ ಮಗುವಿಗೆ ಏನು ಕಷ್ಟ ಇದೆ ಅಂತ ಅವ್ರ ಗಮನಕ್ಕೆ ತಂದು ಅವರಿಂದ ಆ ಸೇವೆಯನ್ನು ಪಡ್ಕೊಳ್ಳುವ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೋಬೇಕು. ಅದು ಉನ್ನತ ಸಾಧನೆ ಆಗತ್ತೆ ಅಂತ ನಾವು ನಂಬಿದ್ದೀವಿ. ಒಬ್ಬರು ಪೂರಕವಾಗಿ ನಾವು ಬೈತಾ ಕೂತ್ಕೊಳ್ಳೋದು, ಆಪಾದನೆ ಮಾಡ್ತಾ ಕೂತ್ಕೊಂಡ್ರೆ ಮಗುವಿಗೆ ಪೋಷಕರು ಬೇಕು, ಶಿಕ್ಷಕರು ಬೇಕು. ಈಗ ಯಾರು ಒಬ್ಬರು ದೂರ ಆಗ್ತಾರೆ ಅಥವಾ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಮಗುವಿಗೆ ಮಾನಸಿಕವಾಗಿ ತುಂಬ ಹರ್ಟ್ ಆಗುತ್ತೆ. ಸೊ ಮಗುವಿಗೆ ಏನು ಮಾಡಬೇಕು ಅಂತ ಗಲಿಬಿಲಿ ಆಗುತ್ತೆ. ಯಾಕಂದರೆ ಶಿಕ್ಷಕರನ್ನು ಅಷ್ಟು ಮಾನಸಿಕವಾಗಿ ಹಂಚ್ಕೊಂಡಿದ್ದಾರೆ, ಮತ್ತು ಪೋಷಕರು ಮಾನಸಿಕವಾಗಿ ಮಗು ಹಚ್ಕೊಂಡಿದೆ ಅಲ್ವಾ. ಇದನ್ನು ನಾವು ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕು. ಸೊ ಈ ಥರದ ಒಂದು ಕಲಿಸುವ ಮತ್ತು ಕಲಿಯುವ ಪ್ರಕ್ರಿಯೆಗಿನ ಒಂದು ಟೆಕ್ನಿಕ್ ಇದು.
ತಂತ್ರಜ್ಞಾನ ಇದು. ಇದನ್ನ ನಾವು 7ನೇ ಕ್ಲಾಸಿಂದಾನೇ ಇಂಟ್ರೊಡ್ಯೂಸ್ ಮಾಡ್ಬಿಟ್ರೆ ನಮ್ಮ ಮಕ್ಕಳಿಗೆ 10th ಈಸಿ ಕೇಕ್ ವಾಕ್ ಅವ್ರಿಗೆ, PUC ಇನ್ನೂ ಈಸಿ, ಆಮೇಲೆ CET ಬರೆಯೋದು ಇನ್ನೂ ಈಸಿ. ಸೊ ಈ ತರದ ಒಂದು ಮನಸ್ಥಿತಿನ ನಾವು ಬೆಳೆಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅದಕ್ಕೋಸ್ಕರ ಇದಕ್ಕೆ ನಾವು ವಿದ್ಯಾರ್ಥಿ ಮಿತ್ರ 0.0 ಅಂತ ಇಟ್ಟು ಕಲಿಯುವ ಯತ್ನ, ಕಲಿಸುವ ಯತ್ನ ಮಾಡೋಣ. ಕಲಿಸುವ ಯತ್ನ ಬರೀ ಟೀಚರ್ಸ್ದಲ್ಲ, ಅವ್ರದ್ದು ಬರೀ ಪಾಠ ಮಾಡುವ ಯತ್ನ ಅಷ್ಟೇ. ಆಯ್ತಾ, ಅವ್ರು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ ನಾವು ನೋಡ್ಬೇಕು, ಮಗು ಬಂದು ಮನೆಯಲ್ಲಿ ಪ್ರಯತ್ನ ಪಡುವಾಗ ಅದಕ್ಕೇನು ಅಡೆತಡೆಗಳಿದೆ, ಅದು ಪೋಷಕರು ಗಮನಿಸಿ ಅದನ್ನ ನೀವು ಮಾಡ್ಕೊಡ್ಬೇಕು, ವ್ಯವಸ್ಥೆಗಳು ಮಾಡ್ಕೊಡ್ಬೇಕು. ಮತ್ತೆ ಶಾಲೆಗೆ ಹೋದಾಗ ಏನು ತೊಂದರೆಗಳಾಗ್ತಾ ಇದೆ, ಮಗು ಜೊತೆ ಕುತ್ಕೊಂಡು ಚರ್ಚೆ ಮಾಡಿ. ಇವತ್ತೇನು ಕಲಿಯೋಕ್ಕೆ ಆಗ್ಲಿಲ್ವಾ, ಗಣಿತ ಮಾಡಲೇ ಇಲ್ವಾ, ಅಥವಾ ಇನ್ನೊಂದೇನೋ ಆಗ್ಲೇ ಇಲ್ವಾ, ನೋಟ್ ಕರೆಕ್ಷನ್ ಮಾಡಿ ಇವತ್ತು ಕೊಡ್ಲೇ ಇಲ್ವಾ, ಚರ್ಚೆ ಮಾಡಿ ಮಗು ಜೊತೆ. ಅದಕ್ಕೆ ಸಮಾಧಾನ ಕೊಡಿ, ನಾಳೆ ಮಾಡಿಸ್ಕೊಂಬ. ಟೀಚರ್ ಬೈಯಕ್ಕೆ ಹೋಗ್ಬಾರ್ದು ನಾವು ಅಲ್ವಾ, ಟೀಚರ್ಗೆ ಏನೋ ಅನಾನುಕೂಲ ಇದೆ ಅದಕ್ಕೆ ಅವ್ರು ನೋಟ್ಸ್ ಕರೆಕ್ಷನ್ ಮಾಡ್ಕೊಡಕ್ಕಾಗಿಲ್ಲ. ಮತ್ತೆ ಎಲ್ಲ ಪಾಠಗಳಿಗೆ ನೋಟ್ಸ್ ಇದೆಯಾ ಅಂತ ಮೊದಲು ಚೆಕ್ ಮಾಡ್ಕೋಬೇಕು ಪೋಷಕರು. ಎಷ್ಟೋ ಪಾಠಗಳಿಗೆ ನೋಟ್ಸ್ ಇರೋದಿಲ್ಲ, ಮತ್ತೆ ಇರೋ ನೋಟ್ಸ್ಗಳು ಅವರಿಗೆ ಸಾಕಾಗ್ತಾ ಇರಲ್ಲ. ಅಂತ ಇದೆಲ್ಲ ನಾವು ಏನು ಮಾಡಬೇಕು, ಆಗ ಮಗುಗೆ ಹೇಳ್ಬೇಕು, ಆ ಪಾಠದ ಹಿಂಭಾಗದಲ್ಲಿರೋ ಎಕ್ಸಸೈಸ್ಗಳನ್ನ ನೀನೇ ಕೂತ್ಕೊಂಡು ಬರೀ, ಅದೇ ನಿನ್ನ ನೋಟ್ಸು. ಪಾಠ ಓದಿದ್ಮೇಲೆ ನಿಂಗೆ ಅರ್ಥ ಆದಮೇಲೆ ಆ ಪ್ರಶ್ನೆಗಳಿಗೆ ಉತ್ತರ ಬರೀತಿರಲ್ಲ, ಅದಕ್ಕೆ ನಾವು ಹೋಮ್ ನೋಟ್ಸ್ ಟೆಕ್ನಿಕ್ ಅಂತ ಕರಿತೀವಿ. ಆಗೇನಾಯ್ತು, ಟೆಕ್ಸ್ಟ್ ಬುಕ್ ಆಯ್ತು, ಟೀಚರ್ ಕೊಟ್ಟರು ನೋಟ್ಸ್ ಆಯ್ತು, ಮಗುನೇ ತಯಾರು ಮಾಡ್ಕೊಂಡಂತ ಮನೆಗೆಲಸದ ಪುಸ್ತಕ ಆಯ್ತು. ಈ 3 ಇಟ್ಕೊಂಡು ಮಗು ಓದೋಕೆ ಶುರು ಮಾಡಿದ್ರೆ ಅದು ರ್ಯಾಂಕೇ ಬರುತ್ತಲ್ಲ ಸಾಹೇಬ್ರೆ. ಇದಕ್ಕೇನು ಅತಿ ಬುದ್ಧಿವಂತಿಕೆ ಬೇಕಾಗಿಲ್ಲ, ಇದಕ್ಕೆ ಬೇಕಾಗಿರೋದು ಸಾಮಾನ್ಯ ಬುದ್ಧಿವಂತಿಕೆ ಮತ್ತೆ ಪ್ರತಿದಿನ ನಿಯಮಿತವಾಗಿ ಮಾಡುವಂತ ಶಿಸ್ತುಬದ್ಧ ಒಂದು ಅಭ್ಯಾಸ. ಸೊ ಇದ್ರ ಕಡೆ ಮಕ್ಕಳು ಗಮನ ಕೊಡೋಕ್ಕೆ ತಾವು ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ಮನವಿ. ಗ್ರೂಪ್ ಸ್ಟಡೀಸ್ ಯಾವ ರೀತಿ ನೆರವಾಗ್ಬೋದು? ಗ್ರೂಪ್ ಸ್ಟಡಿ ವಿಚಾರದಲ್ಲಿ ನಂದು ಕೆಲವು ಆಕ್ಷೇಪಗಳಿದೆ. ಗ್ರೂಪ್ ಸ್ಟಡಿ 2 ಅಥವಾ 3 ಜನ ಮಾಡ್ಬೇಕಷ್ಟೆ, 5 ಜನ 10 ಜನ ಎಲ್ಲ ಮಾಡಕ್ ಹೋಗ್ಬಾರ್ದು. 3 ಜನದಲ್ಲೂ ಕಾಮನ್ ಆಗಿರ್ಬೇಕು. ನಾನು 80% ತೆಗಿತೀನಿ, ನೀನು 80% ತೆಗಿ ಅಂತ ಸಮಾನ ಮನಸ್ಕರನ್ನ ಒಟ್ಟಿಗೆ ಕುಳಿಸ್ಬೇಕು. ಯಾಕಂದ್ರೆ ಒಬ್ರಿಗೊಬ್ರು ಬೆಂಬಲ ಕೊಟ್ಕೊಂಡು ಓದ್ಬೇಕು. ಈಗ ಒಬ್ರು ಜಾಸ್ತಿ ಓದ್ತಾರೆ, ಒಬ್ರು ಅವಾಯ್ಡ್ ಮಾಡ್ತಾರೆ, ಓದೋದನ್ನ ನಾಳೆ ಓದೋಣ ಅನ್ನೋರು ಇರ್ತಾರೆ. ಇನ್ನು ಕೆಲವರು ಓದ್ತಾ ಇದ್ರೆ ಎಲ್ಲ ಡಾಮಿನೇಷನ್ ಮಾಡ್ತಾರೆ, ನನಗೆ ಗೊತ್ತು ಅಂತವ್ರು ನೀವು 3 ಜನನ ಒಟ್ಟಿಗೆ ಹಾಕ್ಬಿಟ್ರೆ ಈಗೇನಾಗತ್ತೆ, ಅವ್ರವ್ರ ಮಧ್ಯೆ ಸಂಘರ್ಷ ಆಗತ್ತೆ, ಓದೋ ಸಮಯದಲ್ಲಿ ಓದಕ್ಕಾಗಲ್ಲ, ಈ ಮನಸ್ಸಿಗೆ ಅದು ಘಾಸಿ ಆಗ್ಬಿಡತ್ತೆ. ಸೊ ಅವ್ರು ಆಡಿದ ಮಾತುಗಳು, ಅಲ್ಲಿ ನಡೆದ ಕ್ರಿಯೆ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂತಾರೆ, ಓದೋದ್ರ ಕಡೆ ಗಮನ ಕೊಡೋದಿಲ್ಲ. ಮಗುಗೆ ಒತ್ತಡ ಆಗತ್ತೆ, ಯಾರ ಜೊತೆ ಆದ್ರೂ ಅದು ತನ್ನ ಅನಿಸಿಕೆಗಳು ಮತ್ತೆ ಭಾವನೆಗಳು ಹಂಚ್ಕೊಳ್ಳೇಬೇಕು. ಒಬ್ಬರು ಅಥವಾ 2 ಜೊತೆ ಗ್ರೂಪ್ ಸ್ಟಡಿ ಮಾಡೋದು ಉತ್ತಮ ಅನ್ನೋದು ನನ್ನ ಸಲಹೆ. ಇನ್ನೊಂದು ಸರ್, ಹೇಳಿ. ಈ ಮನೆಯಲ್ಲಿ ಟಿವಿ ಮತ್ತು ರೇಡಿಯೋ ಮತ್ತೆ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಪೇರೆಂಟ್ಸ್ ಅಂತ ಓದೋ ಟೈಮ್ನಲ್ಲಿ. ಖಂಡಿತವಾಗಿ ನೋಡಿ, ನಿನ್ನೆ ಒಂದು ಮಾಹಿತಿ ಬಂದಿದೆ ನನಗೆ ಬೆಳಗಾಮಿಂದ. ಒಂದು ಗ್ರಾಮ ಪಂಚಾಯತಿ ಅವರೇ ಒಂದು ಕ್ರಮ ತಗೊಂಡಿದ್ದಾರೆ. 7 ಗಂಟೆಯಿಂದ 9 ಗಂಟೆವರೆಗೆ 9 ಗಂಟೆಯವ್ರು ಯಾರು ಟಿವಿ ನೋಡಂಗಿಲ್ಲ, ಮೊಬೈಲ್ ಕೂತ್ಕೊಳ್ಳಂಗಿಲ್ಲ, ದಂಡ ಹಾಕ್ತಾ ಇದ್ದಾರೆ. ಈ ತರದ ಒಂದು ನಿಲುವು ನೀವು ಇಡೀ ಊರಿಗೆ ಮಾಡಬೇಡಿ, ನಿಮ್ಮ ಮನೆಗೆ ಯಜಮಾನರಾಗಿ ನೀವು ಮಾಡಿ ಫಸ್ಟ್. ಅದು ನೋಡ್ಕೊಂಡು ಪಕ್ಕದ ಮನೆಯವ್ರು ಮಾಡ್ತಾರೆ, ಅದು ನೋಡ್ಕೊಂಡು ಆ ಪಕ್ಕದ ಮನೆಯವ್ರು ಮಾಡ್ತಾರೆ. ಅದೊಂದು ಕಲ್ಚರ್ ಆಗಿ ಡೆವಲಪ್ ಆಗುತ್ತೆ. ಈಗ ಏನಾಗಿದೆ, ಅತಿಯಾಗಿ ದಾಸರಾಗ್ಬಿಟ್ಟಿದೀವಿ. ವಿದ್ಯುತ್ ಶಕ್ತಿ ಬೇರೆ ಉಚಿತವಾಗಿದೆ ನಮಗೆ, ಟಿವಿದೊಂದು ರೀಚಾರ್ಜ್ ಹಾಕೊಂಬಿಡೋದು, ಸುಮ್ಮನೆ ಅದು ಮುಂದೆ ಕೂತ್ಕೊಂಡು ನಾವು ಕಾಲ ಕಳೀತಾ ಇದೀವಿ. ಅದ್ರ ಬದಲು ಟಿವಿ ಮತ್ತೆ ರೇಡಿಯೋ 2 ಆಫ್ ಮಾಡಿ ಮಕ್ಕಳು ಮುಂದೆ ಕೂತ್ಕೊಳ್ಳಿ, ಅವ್ರು ಏನಾದ್ರು ಓದ್ಲಿ, ಆಯ್ತಾ, ನಿಂಪಾಡಿನಿ ಅವ್ರು ನೋಡ್ತಾ ಕೂತ್ಕೊಳ್ಳಿ. ಅದಕ್ಕೆ ಬೈಂಡ್ ಹಾಕೊಟ್ಟಿಲ್ವಾ, ಬೈಂಡ್ ಹಾಕೊಡಿ. ಅಪ್ಪ ನನಗೆ ಆ ಪುಸ್ತಕ ತೆಕ್ಕೊಡು ಅಂದ್ರೆ ತೆಕ್ಕೊಡಿ, ಅಲ್ಲಿ ನನ್ನ ಪೆನ್ಸಿಲ್ ಇದೆ ಎತ್ಕೊಂಬಂದು ಕೊಡಿ. ಈ ತರ ನೀವು ಶೈಕ್ಷಣಿಕ ಬೆಂಬಲ ಮಾಡುವ ನಡವಳಿಕೆಗಳನ್ನ ರೂಢಿಸ್ಕೊಂಡ್ರೆ ಮಕ್ಕಳಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ಮನಸ್ಸಿನಲ್ಲಿ ಉತ್ಪತ್ತಿಯಾಗಿ ಅವರು ತುಂಬಾ ಕಲಿಯುವ ಪ್ರಕ್ರಿಯೆಯಲ್ಲಿ ತೊಡ್ಕೊಂತಾರೆ, ನೆನ್ಪಿಟ್ಕೊಳಕ್ ಅವ್ರಿಗೆ ಆಗತ್ತೆ. ಮಕ್ಕಳಿಗೆ ಬೇಕಾಗಿರೋದು ಮುದ್ದು, ಮಕ್ಕಳಿಗೆ ಬೇಕಾಗಿರೋದು ಅವ್ರಿಗೆ ಏನ್ ಮಾಡೋಕ್ಕಾಗಲ್ಲ, ನಿನಗಾಗತ್ತೆ ಮಾಡು ಅಂತ ಮಾನಸಿಕವಾಗಿ ಉತ್ತೇಜಿಸೋರು ಬೇಕು. ಮತ್ತೆ ಮಕ್ಕಳಿಗೆ ಯಾವಾಗ ಮಾಡೋಕ್ಕಾಗಲ್ಲ, ಆಯ್ತು ಇವತ್ತಾಗಿಲ್ಲ ಬಿಡಪ್ಪ ಆಮೇಲೆ ಮಾಡು ನೀನು ಅಂತ ಹೇಳಿ ರಮಿಸ್ಬೇಕು ಮಕ್ಕಳನ್ನ. ಬಟ್ ನಮ್ಮಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಈ ಒಡನಾಟ, ಒಬ್ರಿಗೊಬ್ರು ಭಾವನಾತ್ಮಕ ಒಡನಾಟ ಕಡಿಮೆ ಆಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ಏನಾಗ್ತಾ ಇದೆ, ಆವೇಶ ಇವೆಲ್ಲ ಜಾಸ್ತಿಯಾಗಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ತಂದೆ ತಾಯಿಗಳ ಮೇಲೆ ಜೋರು ಮಾಡೋದು, ನಮ್ಮ ಕಂಡ್ರೆ ಇಷ್ಟ ಆಗಲ್ವಾ ನಿಮ್ಗೆ ಅನ್ನೋದು, ನಾನು ಎಷ್ಟು ಕಷ್ಟಪಟ್ಟರು ನಿಮ್ಗೆ ಅರ್ಥ ಆಗಲ್ವಾ ಅಂತ ಹತಾಶೆಯಾಗಿ ಮಾತಾಡೋದು. ಅದೇ ಪ್ರವೃತ್ತಿಗಳು ಈಗ ತಂದೆ ತಾಯಿಗಳಿಗೂ ಗಾಬರಿ ಆಗ್ತಾ ಇದೆ. ಯಾರ ಹತ್ರ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿಸೋದು, ಏನು ಟ್ರೀಟ್ಮೆಂಟ್ ಕೊಡಿಸೋದು ಅಂತ ಮಾತಾಡ್ತಾ ಇದ್ದಾರೆ. ಇದ್ಯಾವುದೂ ಬೇಕಾಗಿಲ್ಲ. ಇವೆಲ್ಲ ನಾವೇ ನಮ್ಮನೆಯಲ್ಲಿ ನಿಗಾ ಮಾಡುವಂಥ ಸಂಗತಿಗಳಾಗಿದೆ.
ಸೊ ದಯಮಾಡಿ ಆ ಥರದ ಅಂಶಗಳ ಕಡೆ ಗಮನ ಕೊಡಿ. ಮಗುಗೆ ಇವತ್ತು ಮಾಡೋಕ್ಕಾಗಲಿಲ್ವಾ, ನಾಳೆ ಮಾಡಿ ಏನೇ. ಅಪ್ಪ ಇದು ಎಷ್ಟು ಓದಿದ್ರು ಅರ್ಥ ಆಗ್ತಾ ಇಲ್ವಾ, ಇನ್ನೊಂದು ಸರ್ತಿ ಟ್ರೈ ಮಾಡಿ ನೋಡಿ. ಒಂದು ಹೇಳ್ತೀನಿ ಪೋಷಕರೇ, ಯಾವ ಮಗು ಒಂದು ವಿಷಯವನ್ನ 7 ಸರ್ತಿ ಓದಿ 7 ಸರ್ತಿ ಬರೀತಾರೆ, ಅದು ಪರ್ಮನೆಂಟ್ ಮೆಮೊರಿಗೆ ಹೊಟ್ಟೋಗುತ್ತೆ. ಸುಪ್ತ ಮನಸ್ಸಂತ ಇದೆ ನಮ್ಮ ಮೆದುಳಿನಲ್ಲಿ, ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಇಡೀ ಜೀವಮಾನ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಭಾಗಗಳು ಮಕ್ಕಳಿಗೆ ಒಂದೇ ಸರ್ತಿ ಮಾಡಿದ್ರು ಸಾಕು. ಓದಬೇಕು, ಬರೀಬೇಕು, ಬರೆಯೋದನ್ನ ನೆನಪು ಮಾಡ್ಕೊಂಡು ಬರೀಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಕಾಪಿ ಹೊಡ್ಕೊಂಡೇ ಬರೀಲಿ, ನಕಲ್ ಮಾಡ್ಕೊಂಡೇ ಬರೀಲಿ, ಅದು ಮೈಂಡ್ಗೆ ಹೋಗುತ್ತೆ. ಆಯ್ತಾ? ಕೆಲವು ವಿಷಯಗಳಿಗೆ 2 ಬಾರಿ ಮಾಡಬೇಕು, ಕೆಲವು ವಿಷಯಗಳಿಗೆ 3 ಬಾರಿ ಮಾಡಬೇಕು. ನಾನು ನೋಡಿರೋ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ 3 ರಿಂದ 4 ಬಾರಿ ಓದಿ ಬರೆದು ಮಾಡಿರೋರಿಗೆಲ್ಲ ಪರ್ಮನೆಂಟ್ ಮೆಮೊರಿಗೆ ಹೋಗಿದೆ. ಕೆಲವು ಆ ಪಾಠದ ಕಠಿಣ ಭಾಗಗಳಂತ ಇದೆ, ಅದಕ್ಕೆ 6 ಅಥವಾ 7 ಸರ್ತಿ ಅಷ್ಟೇ. ಅದು ಮಾಡ್ಕೊಂಬಿಟ್ಟು ಅದು ಗಣಿತದ ಭಾಗಗಳು, ಕೆಲವು ವಿಜ್ಞಾನದ ಭಾಗಗಳು, ಅದನ್ನು ಅವರು ಅಭ್ಯಾಸ ಮಾಡೋಷ್ಟು ತಾಳ್ಮೆ ಸಹನೆ ವ್ಯಕ್ತಪಡಿಸಿದ್ರು ಅಂದರೆ, ನೀವು ಅವ್ರ ಹತ್ರ ಪ್ರಾಕ್ಟೀಸ್ ಮಾಡ್ಸಕ್ಕೆ ನಿಮ್ಗೆ ಸಾಧ್ಯ ಆಯಿತು ಅಂದರೆ ಯಜಮಾನ್ರೆ, ನೀವು ಯಶಸ್ವಿ ಪೋಷಕರು ಅಂತ ನನ್ನ ಪ್ರಕಾರ. ದಯಮಾಡಿ ಈ ತಂತ್ರಜ್ಞಾನಗಳನ್ನ ಪುಷ್ ಮಾಡಿ. ಒಂದು ವೇಳೆ ಮಗು ಈ ವರ್ಷ ಮಾಡಲಿಲ್ಲ ಅಂದರೆ PUCಗೆ ಅಥವಾ ನೀವು ಎಲ್ಲ ಹಾಕ್ತೀರ, ಅಲ್ಲಾದರೂ ಅದು ಮಗು ಇದನ್ನೇ ಮಾಡಬೇಕು. ಅಲ್ಲಿ ಓದುವ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಇಲ್ಲಿ ನಾವು ಒಂದು ಸಬ್ಜೆಕ್ಟ್ 1 ಅವರ್ ಸಾಕೊಂತಿದ್ದೀವಿ ಅಥವಾ 1.5 ಗಂಟೆ ಸಾಕೊಂತಿದ್ದೀವಿ. ನೆಕ್ಸ್ಟ್ ಅದು PUCಗೆ ಬಂದಾಗ ಒಂದು ಸಬ್ಜೆಕ್ಟ್ 2 ಗಂಟೆ 3 ಗಂಟೆ ಓದಬೇಕು. ಆ ಮೈಂಡ್ ಎಬಿಲಿಟಿ ಡೆವಲಪ್ ಆಗೋದು 10th ಒಳಗಡೆ. ಮನಸ್ಸಿನ ಸಾಮರ್ಥ್ಯ ಬೆಳೆಯೋದು, ಓದುವುದು, ಅರ್ಥ ಮಾಡಿಕೊಳ್ಳುವುದು, ನೆನಪಿಟ್ಟುಕೊಳ್ಳುವುದು, ಪುನರುತ್ಪತ್ತಿ ಮಾಡುವ ಸ್ವಭಾವ ಬೆಳೆಯೋದು 10th ಒಳಗಡೆ. ಅಲ್ಲಿ ನಾವು ಹೆಚ್ಚು ಕೆಲಸ ಮಾಡಬೇಕು. ಈಗ ಕೆಲವು ಕಡೆ ಎಲ್ಲ ಏನು ಮಾಡ್ತಾ ಇದ್ದಾರೆ, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ LBA ಅಂತ ಒಂದು ಮೆಟೀರಿಯಲ್ ಇಟ್ಕೊಂಡು ನೀವು ಇಷ್ಟೇ ಓದಿದ್ರೆ ಸಾಕು ಅಂತ ಮಕ್ಕಳಿಗೆ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀನಿ. ಅದು ಸಾಕಾಗಲ್ಲ. ಹೆಚ್ಚು ಅಂಕ ತೆಗಿಬೇಕಂತ ಮಕ್ಕಳು ಯಾರಿದ್ದಾರೆ, ಅಥವಾ ವಿಜ್ಞಾನ ಅಥವಾ ತಂತ್ರಜ್ಞಾನದ ಕಡೆ ಹೋಗ್ಬೇಕು, ಕೋರ್ಸ್ಗಳಿಗೆ ಹೋಗ್ಬೇಕು ಅಂತ ಮಕ್ಕಳು ಯಾರಿದ್ದಾರೆ, ಅವ್ರಿಗೆ ಇದು ಸಾಕಾಗೋದಿಲ್ಲ. ಸೊ ದಯಮಾಡಿ ಮಕ್ಕಳಿಗೆ ವಿನಂತಿ ಮಾಡಿ, ಈಗಲೂ ಟೆಕ್ಸ್ಟ್ ಬುಕ್ಸ್ ಓದೋಕೆ ಹೇಳಿ. ಈ ಕಣ್ಣು ಗುರ್ತಿಸ್ಬೇಕು ಯಜಮಾನ್ರೆ. 1 ನಿಮಿಷಕ್ಕೆ 48 ಪದಗಳನ್ನ ಈ ಕಣ್ಣು ಗುರ್ತಿಸಿ ಅರ್ಥ ಮಾಡಿಸ್ಬೇಕು. 1 ನಿಮಿಷಕ್ಕೆ 28 ಪದಗಳನ್ನ ಸರಾಗವಾಗಿ ಬರೆಯುವ ಸಾಮರ್ಥ್ಯ ಬರಬೇಕು. ಸೊ ಹಾಗಾಗಿ ಮಕ್ಕಳೇನ್ ಮಾಡ್ತಾರೆ, ಬರೆಯೋದ್ರ ಕಡೆ ಗಮನ ಕೊಡಲ್ಲ, ಬರೀ ಓದ್ತಾರೆ. ಕಣ್ಣು ಮುಖಾಂತರ ಅವ್ರು ಏನು ಕಲಿತಾರೆ ಅದು 83% ನೆನಪಲ್ಲಿ ಇರುತ್ತೆ. ಬರೆಯಕ್ಕೆ ಕೂತಾಗ ಅದು 41% ಇಳಿದ್ಬಿಡುತ್ತೆ. ಸೊ ಇದು ವ್ಯತ್ಯಾಸ ನಾವು ಅರ್ಥ ಮಾಡ್ಕೋಬೇಕು. ಮಗುವಿಗೆ ಬರೆಯೋದಕ್ಕೆ ಮನ್ಸಾಗಲ್ಲ, ಯಾಕಂದ್ರೆ ಕಷ್ಟಪಡ್ಬೇಕಲ್ವಾ. ಆ ಕಷ್ಟಪಡೋ ಸಂಗತಿನ ನೀವು ಮುದ್ದು ಮಾಡ್ತಾ ಮಾಡ್ತಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ. ಇದು ಪಾಪ ಶಿಕ್ಷಕರು ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆನೂ ಇದೆ. ಮತ್ತೆ ನಿಮ್ಮ ಮಗುವಿನ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ನಿಮ್ಮ ಮಗುವಿನ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಇನ್ನೊಂದು 2.5-3 ತಿಂಗಳು ನೀವು ಗಮನ ಮಾಡಿಬಿಟ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಮಗು ಶೈಕ್ಷಣಿಕ ಸಾಧನೆ ಮಾಡೋದ್ರಲ್ಲಿ ಏನೂ ಸಂಶಯ ಇಲ್ಲ. ನಿಮಗೂ ಹೆಮ್ಮೆಯ ಒಂದು ಭಾವನೆ ಬರ್ತದೆ. ತಂದೆ ತಾಯಿ ಮಕ್ಕಳ ಶೈಕ್ಷಣಿಕ ಸಾಧನೆಯಿಂದ ತಾನೇ ತಂದೆ ತಾಯಿಗಳಿಗೊಂದು ಹೆಮ್ಮೆ ಬರೋದು, ಸಾಮಾಜಿಕ ಪುರಸ್ಕಾರ ಬರೋದು. ಅದು ನಿಮ್ಮಿಂದನೇ ಸಾಧ್ಯ, ಪ್ರಾರಂಭ ಆಗಲಿ ಅಂತ ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸರ್, ಈಗ ತಾವು ಹೇಳಿದಂಗೆ ಮಕ್ಕಳನ್ನು ನಾವು ಮನೆಯಲ್ಲಿ ಓದಿಸ್ತಕ್ಕಂಥದ್ದು ಅಥವಾ ಮಾಡಿಸ್ತಕ್ಕಂಥದ್ದನ್ನು ಹೇಳಿದ್ರೆ, ಅಂದರೆ ಯಾವ ಒಂದು ತರಗತಿಯಿಂದ ಈ ಮಕ್ಕಳಲ್ಲಿ ಒಂದು ಮನೋಭಾವನೆಯನ್ನು ಬೆಳೆಸಬೇಕು ಸರ್? ಇದು ನನ್ನ ಪ್ರಕಾರ 6ನೇ ಕ್ಲಾಸಿಂದಾನೇ ನೀವು ಮಾಡ್ಬೋದು. 6ನೇ ಕ್ಲಾಸ್ ಅನ್ನೋಷ್ಟೊತ್ತಿಗೆ ಅರ್ಧ ಸ್ವಯಂ ಕಲಿಕಾರ್ಥಿಗಳಾಗಿರ್ತಾರೆ. ಹೌದು. 8ನೇ ಕ್ಲಾಸ್ಗೆ ಬರೋಷ್ಟೊತ್ತಿಗೆ ಸ್ವತಂತ್ರ ಕಲಿಕಾರ್ಥಿಗಳಾಗಿರ್ತಾರೆ. 6-7ರಲ್ಲಿ ಅಷ್ಟೊಂದು ಡಿಪೆಂಡೆನ್ಸಿ ಲರ್ನಿಂಗ್ ಇರೋದಿಲ್ಲ. ಇಲ್ದೇ ಇರೋ ತರನೇ ಅವ್ರನ್ನ ನಾವು ಪ್ರಮೋಟ್ ಮಾಡಬೇಕು, ಕಣ್ಣಿಡ್ಬೇಕಷ್ಟೇ, ಮಗುನೇ ಮಾಡ್ಬೇಕು, ಅದು ಟ್ರೈ ಮಾಡಬೇಕು. 5ನೇ ಕ್ಲಾಸ್ ವರ್ಗೂ ಬರೀ ಗೈಡೆಡ್ ಲರ್ನಿಂಗ್. ನಾವೇನ್ ಗೈಡ್ ಮಾಡ್ತೀವಿ ಅಷ್ಟು ಮಾತ್ರ ಕಲಿಯತ್ ಮಕ್ಕಳು. ಅದು 5ನೇ ಕ್ಲಾಸ್ ಆದ್ಮೇಲೆ ಸೆಮಿ ಗೈಡೆಡ್ ಲರ್ನಿಂಗ್. ನಾವು ಎಷ್ಟು ಹೇಳ್ತೀವಿ ಅದು ಮತ್ತೆ ತನಗೇನಾಗತ್ತೆ ಅದನ್ನು ಸೇರಿಸ್ಕೊಂಡು ಕಲಿಯತ್ತೆ. ಅರೆ 8, 9, 10ನೇ ತರಗತಿ ಬರೋಷ್ಟೊಳಗೆ ಮಗು ಸ್ವತಂತ್ರ ಕಲಿಕಾರ್ಥಿ ಆಗ್ಬೇಕು. ನೋಡಿ, ಯಾವುದೇ ಒಂದು ಟೆಕ್ಸ್ಟ್ ಬುಕ್ ನಾವು ಓದಕ್ ಕೊಟ್ರೆ ಮಗುವಿಗೆ 80 ಭಾಗ ಓದಕ್ಕಾಗತ್ತೆ, 80 ಭಾಗ ಓದಕ್ಕಾಗತ್ತೆ, ಮತ್ತೆ 80 ಭಾಗ ಅರ್ಥ ಆಗತ್ತೆ. ಬಟ್ ಅದನ್ನ ಪ್ರಯತ್ನ ಮಾಡ್ತಾ ಇಲ್ಲ ಮಕ್ಕಳು. ಎಲ್ಲ ಟೀಚರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಹಾಗಾಗಿ ಟೀಚರ್ಸ್ಗೂ ಹೊರೆ ಆಗ್ತಾ ಇದೆ. ಅವ್ರೇನು ಹೊಸ ಕಲ್ಪನೆಗಳು ಕೊಡ್ಬೋದು ಆ ಮಗುವಿಗೆ ಆ ಪಾಠದ ಬಗ್ಗೆ, ಆ ಭಾಷೆ ಕಡೆ ಗಮನ ಕೊಡ್ತಾ ಇಲ್ಲ, ಅವ್ರು ಆಡುವ ಮಾತಿನ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲವನ್ನೂ ಅವರು ಪುಸ್ತಕದಲ್ಲೇ ಕಲಿಯುವ ಒತ್ತಡ ಬರ್ತಾ ಇದೆ ಮಗುವಿಗೆ. ಇದು ಅರ್ಥ ಮಾಡ್ಕೊಳ್ಳಿ. ಈಗ ನಾವೆಲ್ಲ ಹಿಂದೆ 80-81 ನಾವು SLC ಓದಿದ್ದು. ಆಗ ನಾಗಶಂಕರ್ ಶರ್ಮಾ ಅಂತ ಮಾಸ್ಟರ್ ಇದ್ರು ಸೋಷಿಯಲ್ ಸೈನ್ಸ್ಗೆ. ಅವರು ಮರಾಠ ಪೇಶ್ವಾಸ್ ಬಗ್ಗೆ ಪಾಠ ಮಾಡಿದ್ರು. ಇವತ್ತು ನೆನಪಲ್ಲಿದೆ. ಅಷ್ಟು ಸುಂದರವಾಗಿ ರಂಜನೀಯವಾಗಿ ನಮಗೆ ಹೇಳ್ಕೊಡ್ತಾ ಇದ್ರು ಅಲ್ವಾ.
ಸೊ ಈ ಮಗು ಮತ್ತೆ ಶಿಕ್ಷಕರ ನಡುವೆ ಈ ಒಂದು ಸಂಬಂಧ ಬೆಳಿಬೇಕು. ಈಗ ಮಗು ಮತ್ತೆ ಶಿಕ್ಷಣ ನಡುವೆ ಆ ನೇರ ಸಂವಹನ ಇಲ್ಲ. ಈಗ ಅವರೊಂದು ಪ್ರತಿಕ್ರಿಯೆ ರೆಡಿ ಇದ್ದಾರೆ, ಇವರೊಂದು ಪ್ರತಿಕ್ರಿಯೆ ರೆಡಿ ಇದ್ದಾರೆ. ಶಿಕ್ಷಕರು ಹೇಳ್ತಾರೆ ಮಗು ಈ ಕಡೆ ಅಟೆಂಟಿವ್ ಆಗಿಲ್ಲ ಅಂತ, ಮಗು ಹೇಳ್ತಾರೆ ಶಿಕ್ಷಕರು ನಮ್ಗೆ ಅರ್ಥ ಆಗೋಂಗೆ ಹೇಳ್ಕೊಡ್ತಾ ಇಲ್ಲ ಅಂತ. ಇದು ಸಂವಹನದ ಇಶ್ಯೂ. ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಇದನ್ನ ಗಮನಿಸಿ ಪೋಷಕರು ಏನ್ ಮಾಡ್ಬೇಕು, ಮನೆಯನ್ನೆಲ್ಲ ಆ ಸ್ವಭಾವಗಳನ್ನ ಬೆಳೆಸೋದಿಕ್ಕೆ ಡೈಲಿ ಅರ್ಧ ಗಂಟೆ ಗಮನ ಕೊಡಿ ಸಾಕು. ತುಂಬಾ ಏನಿಲ್ಲ, ನಿಮ್ದು ಇಡೀ ವರ್ಷದಲ್ಲಿ ನಡೆಯೋದು ಸ್ಕೂಲ್ 10 ತಿಂಗಳಷ್ಟೇ. ಆ 10 ತಿಂಗಳೊಳಗಡೆ 48 ರಜೆಗಳಿದೆ, ಭಾನುವಾರಗಳಿದೆ, ಅದಲ್ಲದೆ ಹಬ್ಬಗಳಿದೆ. ಅದೊಂದು 65 ದಿನ ಹೊಟ್ಟೋಯ್ತು ಅಂದ್ರೆ 2.5 ತಿಂಗಳು ಹೊಟ್ಟೋಯ್ತು. ಇನ್ನಿರೋದು 6.5 ತಿಂಗಳು ನಿಮ್ ಕೈನಲ್ಲಿ. ನೀವು 6.5 ತಿಂಗಳಲ್ಲಿ ಅರ್ಧ ಗಂಟೆ 1 ಗಂಟೆ ನೀವು ಗಮನ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ಕೊಂತ ಇದೀವಿ. ಅವ್ರು ಏನ್ ಮಾಡ್ತಾರೆ, ಆಸೆ ವ್ಯಕ್ತಪಡಿಸ್ತಾರೆ, ನಾನು ಆ ಕೋರ್ಸ್ ಮಾಡ್ತೀನಿ, ಈ ಕೋರ್ಸ್ ಮಾಡ್ತೀನಿ, ನಾನು ಅಲ್ಲಿಡಿ ಇಲ್ಲಿಡಿ, ಡೊನೇಷನ್ ಕಟ್ಟಿ, ಫೀಸ್ ಕಟ್ಟಿ, ಖಾಸಗಿ ಶಾಲೆಗೆ ಹಾಕಿ, ನೂರಾರು ಹೇಳ್ಬಿಡ್ತಾರೆ. ನೀವಿಲ್ಲ ಅನ್ನಕ್ ಆಗಲ್ಲ. ಹೌದು, ಅದೇ ತಾನೇ ವಾತ್ಸಲ್ಯ. ಖಂಡಿತ ನೀವು ಹಾಕ್ತೀರಾ, ಆದ್ರೆ ಅಲ್ಲವ್ರಿಗೆ ಸಾಧನೆ ಮಾಡಕ್ ಆಗಲ್ಲ, ಅಲ್ಲವ್ರಿಗೆ ಬೆಂಬಲಗಳು ಸಿಗೋದಿಲ್ಲ. ಆಗ ಪ್ರವೃತ್ತಿಗಳು ಚೇಂಜ್ ಆಗತ್ತೆ. ನಿಮ್ಗೇನ್ ಅನ್ಸತ್ತೆ, ನಾ ಸೋತೆ, ಇವನ್ ಸಾಧನೆ ಮಾಡ್ಲಿಲ್ಲ ಅನ್ನೋ ಒಂದು ಕೀಳರಿಮೆ ಭಾವನೆ ನಿಮಗೆ ಬಂದ್ಬಿಡತ್ತೆ. ಅದಕ್ಕೆ ಯಾಕೆ ನಾವು ಭಾಗಿಯಾಗ್ಬೇಕು, ಭಾಗಿದಾರ ಆಗ್ಬೇಕು? ನಮ್ಮ ಮೂಡು ಅಪ್ಕೀಪಲ್ಲಿ ಇರ್ಬೇಕು ತಾನೆ. ಇದ್ರ ಕಡೆ ತಂದೆ ತಾಯಿ ಗಮನ ಕೊಡ್ಬೇಕು. ಈ ಪರೀಕ್ಷಾ ಅವಧಿನಲ್ಲಿ ದಯಮಾಡಿ ಎಲ್ಲಾ ಟಿವಿಗಳನ್ನ ಬಂದ್ ಮಾಡಿ ಇಟ್ಬಿಡಿ. ಆ 3 ತಿಂಗಳು 4 ತಿಂಗಳು ಆ ರೀಚಾರ್ಜ್ ಮಾಡೋ ಹಣ ಉಳಿಲಿ, ಅದನ್ನೇ ಮಕ್ಕಳಿಗೆ ಗಿಫ್ಟ್ ಕೊಡಿ. ಮತ್ತೆ ಮೊಬೈಲ್ ಮೇಲೆ ಯಾವಾಗ್ಲೂ ನೀವು ಇರಬೇಡಿ. ಈ ರೀಲ್ಗಳು ನೋಡಕ್ ಬಿಡ್ಬೇಡಿ ಮಕ್ಕಳಿಗೆ. ಏನಾಗ್ತಾ ಇದೆ, ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ದಿನ 1 ತಾಸು 2 ತಾಸು ಈ ಟಿವಿ ಮತ್ತೆ ಮೊಬೈಲ್ ನೋಡ್ತಾ ಇರೋದ್ರಿಂದ ಈ ಕಣ್ಣು ಗುಡ್ಡೆ ಒಳಗಡೆ ಇರೋ ದ್ರಾವಣ ಕಡಿಮೆ ಆಗ್ತಾ ಇದೆ, ದ್ರವ. ಹಾಗಾಗಿ ಕಣ್ಣು ಚಲನೆಗೆ ಆ ಕಡೆ ಈ ಕಡೆ ಚಲನೆ ಮಾಡಕ್ಕೆ ಲೂಬ್ರಿಕೇಶನ್ ಸಿಗ್ತಾ ಇಲ್ಲ. ಈಗ ಡಾಕ್ಟರ್ಗಳು ಏನ್ ಹೇಳ್ತಾ ಇದಾರೆ ಗೊತ್ತಾ, ಅದಕ್ಕೆ ಹರ್ಟ್ ಆಗ್ತಾ ಇದೆ. ನೀವು ಯಾವಾಗ್ಲೂ 1 ಅವರ್ಗುನು ಡ್ರಾಪ್ಸ್ ಹಾಕೋಬೇಕಂದ್ರೆ ಡ್ರಾಪ್ಸ್ಗಳು ಬರ್ಕೊಡ್ತಾ ಇದೆ. ಇದು ಭಗವಂತ ಕೊಟ್ಟಿರೋ ಒಂದು ನ್ಯಾಚುರಲ್ ದ್ರಾವಣ ಏನಿದೆ, ಕಣ್ಣು ನೀರು, ಕಣ್ಣು ದ್ರಾವಣ ಇದೆಯಲ್ಲ, ಅದು ನಾವೇ ಹಾಳು ಮಾಡ್ಕೊಂತ ಇದೀವಿ. ಯಾಕಂದ್ರೆ 1 ಸೆಕೆಂಡ್ಗೆ ಇಷ್ಟು ವಿಜುವಲ್ಸ್ ನಮ್ ಕಣ್ಮುಂದೆ ಪಾಸ್ ಆದಾಗ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇದೆ. ನೀವು ಅದೇ ರೇಡಿಯೋ ಕೇಳಿಸ್ಕೊಳ್ಳಿ, ಬೆಸ್ಟ್. ಅದೇ ನೀವು FM ಕೇಳಕ್ ಹೋಗಿ, ಪ್ರೈವೇಟ್ FM, ಕಿವಿ ಓಟೋಗುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಮಾತುಗಳು, ಶಬ್ದ ಜಾಸ್ತಿ, ಎಲ್ಲ ಜಾಸ್ತಿ. ಅದೇ ಆಕಾಶವಾಣಿ 100.6 ಕೇಳಿ, ನಮ್ಮ ಜನಧ್ವನಿ 90.8 ಮೆಗಾಹರ್ಟ್ಸ್ ಕೇಳಿ, ಕಮ್ಯುನಿಟಿ ರೇಡಿಯೋ. ಅದು ನಮ್ಮ ಡಿಸೇಬಲ್ಸ್ ಏನಿದೆ, ಕೇಳುವ ಒಂದು ಅಂಶ ಇದೆಯಲ್ಲ, ಏನೋ ಶಬ್ದ ತಂತ್ರಾಂಶ ಇದೆಯಲ್ಲ, 60ರಿಂದ 50 ಡೆಸಿಬಲ್ ಅಲ್ಲಿ ಅದು ಪ್ರಸಾರ ಆಗ್ತಾ ಇದೆ. ಆದ್ರೆ ಇವ್ರದ್ದು ಹಂಗಲ್ಲ, ಪ್ರೈವೇಟ್ನವ್ರದ್ದು ಕಿವಿ ಹೊಟ್ಟೋಗ್ತಾ ಇದೆ. ಅಲ್ವಾ? ಹಂಗಾಗಿ ಶ್ರವಣ ದೋಷಗಳು ಜಾಸ್ತಿ ಬರ್ತಾ ಇದೆ, ಈಗ ಕಣ್ಣಿನ ದೋಷಗಳು ಜಾಸ್ತಿ ಬರ್ತಾ ಇದೆ. ಸೊ ಇದನ್ನು ನೀವು ಗಮನಿಸಬೇಕು. ಇದೆಲ್ಲ ಪ್ರವೃತ್ತಿನಲ್ಲಿ ಹೋಗ್ಬೇಕು ಮಕ್ಕಳಿಗೆ. ವ್ಯಕ್ತಿತ್ವ ಅಂದ್ರೆ ಬೇರೆ ಇಲ್ಲ, ಉತ್ತಮವಾಗಿ ಸಮಗ್ರವಾಗಿ ಕಲಿಯೋದೇ ಮಗುವಿನ ವ್ಯಕ್ತಿತ್ವ ಅಂತ ನಾವು ಹೇಳ್ತಾ ಇದೀವಿ. ನಾವು ವ್ಯಕ್ತಿತ್ವ ಅಂತ ಮತ್ತೆ ಇನ್ನೊಂದು ಕ್ಲಾಸ್ ಮಾಡೋ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ಸರಿ, ಓಕೆ ಸರ್. ಮತ್ತೊಂದು ಕರೆ ಇದೆ. ಹಲೋ. ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು? ಹಾ, ನಮಸ್ತೆ ಸರ್. ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಹಾ, ಹೇಳಿ ಮೇಡಮ್, ತಮ್ಮ ಪ್ರಶ್ನೆ ಏನು ಅಂತ. ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ಈಗ SSLC ಪರೀಕ್ಷೆ ಹತ್ರ ಬರ್ತಾ ಇದೆ. ಮಕ್ಕಳಲ್ಲಿ ತುಂಬಾನೇ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಿದೆ. ಆಕ್ಚುಲಿ ಸಿಲೆಬಸ್ ಈಗ ಜಾಸ್ತಿ ಇರುತ್ತೆ, ಓದ್ಕೊಳಕ್ಕೆ ಟೈಮು ಸಾಲ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಸುಲಭವಾಗಿ ಒಂದು ಪರೀಕ್ಷೆ ತಯಾರಿ ಹೇಗ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸರ್ ತಿಳಿಸ್ತಾರೆ, ಕೇಳ್ಕೊಳ್ಳಿ ಮೇಡಮ್. ಒಳ್ಳೆ ಪ್ರಶ್ನೆ. ಈಗ SLC ನಲ್ಲಿ ಯಾವ್ದು ಸ್ಟ್ರೆಸ್ ಆಗುವಂತದಿಲ್ಲ. ಮಗು SLC ಬಂದ್ಮೇಲೆ ಪ್ರತಿದಿನ ಪ್ರಾರಂಭದಿಂದಲೇ 6 ಗಂಟೆ ಕಾಲ ಓದ್ಬೇಕು. ದಿನಕ್ಕೆ 1 ಅವರ್, ಅರ್ಧ ಗಂಟೆ ಓದೋದು, ಅರ್ಧ ಗಂಟೆ ಬರೆಯೋದು ಅಷ್ಟೇ. ಸೊ ಇದನ್ನ ಮಗು ಪ್ರಾಕ್ಟೀಸ್ ಮಾಡ್ಕೊಂಬಂತ ಇದೆ ಅಂದ್ರೆ, ಈಗ ತರಗತಿನಲ್ಲಿ ಪೋಷನ್ ಮುಗಿಯೋಷ್ಟೊಳಗಡೆ ಅವನು ಎಲ್ಲ ಕಲ್ತಾಗಿದೆ ಅಂದ್ರೆ ಏನು, ಟೆಕ್ಸ್ಟ್ ಬುಕ್ ಓದ್ ಕಲಿಯೋದು, ಗೈಡು ಅಥವಾ ನೋಟ್ಸ್ ಓದೋದಲ್ಲ, ಪ್ರಿಂಟೆಡ್ ನೋಟ್ಸ್ ಓದೋದಲ್ಲ. ಟೆಕ್ಸ್ಟ್ ಬುಕ್ ಓದಿ ಅರ್ಥ ಮಾಡ್ಕೋಬೇಕು. ಮಗು ಏನ್ ಬರಿಬೇಕು ಅಂತ ಮಗು ಅಷ್ಟು ಡಿಸೈಡ್. ಅದು ಮಗುವಿನ ಭಾಷಾ ಸಾಮರ್ಥ್ಯ. ಸೊ ಈ ಮೂಲ ಕಲ್ಪನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಏನ್ ಮಾಡ್ಬೋದು ಅಂತ ನೋಡೋಣ. ಈಗ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ಏನಿದೆಯಲ್ಲ, ಅದು ಪ್ರಮಾಣ ಜಾಸ್ತಿ ಇರುತ್ತೆ, ಮತ್ತೆ ಬರೆಯೋದು ಜಾಸ್ತಿ ಇರುತ್ತೆ. ಮಗುವಿಗೆ ಬರಿ ಅಂತ ಹೇಳಿದ್ರೆ ಬರೆಯಕ್ ಆಗಲ್ಲ. ನೀವೇನ್ ಮಾಡ್ಬೇಕು, ಯಾವ್ದು ಕಠಿಣ ಭಾಗಗಳಿದೆ, ಪದ್ಯಗಳು ಮತ್ತೆ ಗ್ರಾಮರ್ ಇದೆ, ಅದನ್ನ ಮಾತ್ರ ಬರೆಯಕ್ಕೆ ಇನ್ಸಿಸ್ಟ್ ಮಾಡ್ಬೇಕು. ಆಮೇಲೆ ಯಾವ್ದು ಕಠಿಣ ಪದಗಳಿದೆ ಅದು ಬರೆದ್ರೆ ಮಗು ಅಂಕ ಕಳ್ಕೊಳ್ಳುತ್ತೆ, ತಪ್ಪು ಬರೆದ್ರೆ ಅನ್ಸುತ್ತೆ, ಅದನ್ನ ಮಾತ್ರ ಬರೆಸ್ಬೇಕು. ಇದನ್ನ ನೀವು ಮಾನಿಟರ್ ಮಾಡ್ಬೇಕು. ಯಾವ್ದು ಲ್ಯಾಂಗ್ವೇಜ್ ಅಲ್ಲಿ, 3 ಲ್ಯಾಂಗ್ವೇಜ್ ಅಲ್ಲಿ, ಇಂಗ್ಲಿಷ್ 3, ಯಾವ್ದು ನಿಮ್ದು 3 ಲ್ಯಾಂಗ್ವೇಜಸ್ ಇದೆ ಅದ್ರಲ್ಲಿ. ಅದೇ ನೀವು ಗಣಿತಕ್ಕೆ ಬಂದಾಗ, ಗಣಿತದಲ್ಲಿ ನೀವು ಮತ್ತೆ ಟೀಚರ್ ಕೂತ್ಕೊಂಡು ಒಂದು ಪ್ರಯೋಗ ಮಾಡಿ. ಏನಂದ್ರೆ, ಮೊದಲನೇ ಅಧ್ಯಾಯದಲ್ಲಿ
ಅರ್ಥಮೆಟಿಕ್ನಲ್ಲಿ ಅಥವಾ ಅಂಕಗಣಿತದಲ್ಲಿ ಯಾವ ಯಾವ ಅಧ್ಯಾಯಗಳಿದೆ ಮೊದಲನೇ ಅಧ್ಯಾಯ ತಗೊಳ್ಳೋಣ, ಅದರಲ್ಲಿ 3 ಪರಿಕಲ್ಪನೆಗಳು ಏನು ಲೆಕ್ಕ ಅಂತ ಕೇಳಿ. ಅವ್ರು 5 ಪ್ಯಾಟರ್ನ್ ಹೇಳ್ತಾರೆ. ಆ ಮಗು 5 ಪ್ಯಾಟರ್ನ್ ಕಲ್ತಿದ್ರೆ ಸಾಕು, ಅದಕ್ಕೆ ಹಾಕಿರೋ ಫಾರ್ಮುಲಾ ಗೊತ್ತಾದ್ರೆ ಸಾಕು ಮಗುಗೆ. ನಾವು ಅದನ್ನ ಅರ್ಥನೇ ಮಾಡಿಸ್ದೆ 50, 60, 70 ಲೆಕ್ಕಗಳು ಮಾಡಿಸ್ತಾ ಇರ್ತೀವಿ. ಮಗುವಿಗೆ 3 ಕಲಿಕಾ ಪ್ರಕ್ರಿಯೆನೇ ಗೊತ್ತಿರಲ್ಲ ಪಾಪ. ಹೌದು ಹೌದು, ಅದೊಂದು ಟೆಕ್ನಿಕೇ ಇಲ್ಲ. ಅದನ್ನ ನಾವು ಸ್ವಲ್ಪ ರಿಎನ್ಫೋರ್ಸ್ ಮಾಡ್ಬೇಕು ಮೇಡಮ್. ನಾನೇನ್ ಹೇಳ್ತೀನಿ ಗೊತ್ತಾ, ಪ್ರಶ್ನೆ ಓದಿದ ತಕ್ಷಣ ಮಗುವಿಗೆ 1 ನಿಮಿಷ ಯೋಚನೆ ಮಾಡಕ್ ಹೇಳಿ. ಅವ್ರು ಏನ್ ಕೇಳಿದ್ದಾರೆ, ನಿನ್ನಿಂದ ಏನು ಬಯಸ್ತಾ ಇದೆ, ಸೊ ನಾನು ಹೆಂಗ್ ಮುಂದುವರಿಬಹುದು ಅಂದ್ರೆ ಮಗುಗೆ ಏನಾಗ್ಬೇಕು ಅದು ಡಿಸೈಡ್ ಮಾಡಿದ ತಕ್ಷಣ ಇದಕ್ಕೆ ಯಾವ್ದು ಅಪ್ರಾಪ್ರಿಯೇಟ್ ಫಾರ್ಮುಲಾ ಹಾಕ್ಬೇಕಂತ ಫ್ಲಾಶ್ ಆಗ್ಬೇಕು ಮಗುಗೆ. ಅದನ್ನ ನೀವು ರೂಢಿ ಮಾಡಿ. ಪ್ರಸ್ತುತವಾಗಿ ಪರಿಸ್ಥಿತಿ ಯಾವ ತರ ಇದೆ ಇದು ನಾನು ನಿಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಸರ್. ಒಂದೇ ಪ್ಯಾಟರ್ನ್ ಅಲ್ಲಿ 10-15 ಲೆಕ್ಕ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಟ್ರಿಕಿಯಾಗಿ ಕೊಟ್ರು ಆ ಮಕ್ಕಳಿಗೆ ಅದನ್ನ ಸಾಲ್ವ್ ಮಾಡಕ್ಕೆ ಬರ್ತಾ ಇಲ್ಲ, ಆ ತರ ಪರಿಸ್ಥಿತಿ ಆಗ್ತಾ ಇದೆ. ಹೌದು ಮೇಡಮ್, ಇದಕ್ಕೆ ನಾನು ಪೂರಕವಾಗಿ ಹೇಳ್ತೀನಿ ಮೇಡಮ್. ಒಂದ್ ಸೆಕೆಂಡ್ ನನ್ನ ಅಭಿಪ್ರಾಯ ಕೇಳಿ. ಇದು ಇರುತ್ತಲ್ವಾ ಮೇಡಮ್, ಈಗ ಚಾಪ್ಟರ್ 1 ಅಂತ ಇಟ್ಕೊಳ್ಳೋಣ. ನೀವು ಎಕ್ಸರ್ಸೈಸ್ ಪಾರ್ಟ್ಗೆ ಹೋದಾಗ 1.1, 1.2, 1.3, 1.4 ಅಂತ ಇದೆ ಅಂತ ಇಟ್ಕೊಳ್ಳೋಣ. 1.1 ಈಸಿ, ಅದು 1 ಮಾರ್ಕ್ ಬರುತ್ತೆ. ಅರ್ಥ ಆಯ್ತಾ? ಅದು ಓನ್ಲಿ ಇಂಟ್ರೊಡಕ್ಷನ್ ಟು ದ ಚಾಪ್ಟರ್. 1.2 ಅಂತ ಬರೋದು ಲಿಟ್ಲ್ ಕಾಂಪ್ಲೆಕ್ಸ್, ಅದು ಕೆಲವೊಮ್ಮೆ ಅದು 1 ಮಾರ್ಕ್ಗೆ ಬರುತ್ತೆ. ಆಯ್ತಾ? 1.3 ಅಂತ ಇದೆಯಲ್ಲ ಅದೆಲ್ಲ 2 ಮಾರ್ಕ್ಸ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಮಲ್ಟಿಪಲ್ ಟೆಕ್ನಿಕ್ಸ್ ನ ಅಪ್ಲೈ ಮಾಡ್ಬೇಕು ಮಗು, ಶಾರ್ಟ್ ಕಟ್ಗಳನ್ನ ಅಪ್ಲೈ ಮಾಡ್ಬೇಕು ಮಗು ಅಲ್ವಾ. 1.4 ಅಂತ ಇದೆಯಲ್ಲ ಅದು HOT ಅಂತ ಕರಿತೀವಿ, ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಅಲ್ವಾ. ಆ ಎಬಿಲಿಟಿನಲ್ಲಿ ಮಗು ಏನ್ ಮಾಡ್ಬೇಕು, ಬೇಸಿಕ್, ಮಿಡಲ್ ಮತ್ತೆ ಕಠಿಣ 3 ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡೋದನ್ನು ಮಗು ಕಲಿಬೇಕು. ಮತ್ತೆ ಗಣಿತ ಓದಿದ ತಕ್ಷಣ ಬರೋದಲ್ಲ ಮೇಡಮ್, ಗಣಿತನ ಮಾಡ್ತಾ 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 ಪಾಸಿಬಿಲಿಟಿನ ಯು ಹ್ಯಾವ್ ಟು ಫೈಂಡ್ ಔಟ್. ಅದನ್ನ ಹೇಳ್ಕೊಡ್ಬೇಕು. ಪ್ಲಸ್ ಮೈನಸ್, ಡಿವೈಡೆಡ್ ಬೈನ, ಪರ್ಸೆಂಟೇಜ, ಪ್ಲೇಸ್ ವ್ಯಾಲ್ಯೂನ ಅನ್ನೋದು ಮಗುಗೆ ಅರ್ಥ ಮಾಡ್ಕೊಂಡು ಮಾಡು ಮಗನೇ ಅಂತ ಹೇಳ್ಬೇಕು ನೀವು. ಆಗ ಮಗುಗ್ ಬಂದ್ಬಿಡುತ್ತೆ, ಇಷ್ಟೇ ಅಮ್ಮ, ಇಷ್ಟೇ ಈಸಿ ಇದೆ ಅಂತ. ಆಮೇಲೆ ನಾನು ಅರ್ಥ ಮಾಡ್ಕೊಂಡ ಗಣಿತದಲ್ಲಿ 43-45 ಫಾರ್ಮುಲಾಗಳಿದೆ. ಅದು ಒಂದ್ ಕಡೆ ಬರ್ದಾಕ್ಬಿಡಿ ಮೇಡಮ್ ಗೋಡೆ ಮೇಲೆ. ಅಂಕಗಣಿತದಲ್ಲಿ ಯಾವುದು, ಆಲ್ಜಿಬ್ರಾದಲ್ಲಿ ಯಾವುದು, ಜಾಮಿಟ್ರಿನಲ್ಲಿ ಯಾವುದು ಅಂತ. ಮಗು ಹೋಗ್ತಾ ಹೋಗ್ತಾ ಬರ್ತಾ ಫಾರ್ಮುಲಾ ನೋಡ್ತಾ ಇರ್ಲಿ ಸಾಕು. ಆ ಫಾರ್ಮುಲಾಗೆ ಏನೋ ಇದನ್ನ ಇಂಡಿಸಿಸ್ ತಗೋಬೇಕಂತ ಮಗುಗ್ ಫ್ಲಾಶ್ ಆಗ್ತಾ ಇರುತ್ತೆ. ಅದೇ ರೀತಿ ವಿಜ್ಞಾನದಲ್ಲಿ ಫಿಸಿಕ್ಸ್ ಅಲ್ಲಿ 40% ಬಾಯ್ ಹರ್ಟ್ ಮಾಡ್ಲೇಬೇಕು ಮಗು. ಸಿದ್ಧಾಂತಗಳು ಅಂತ ಏನಿದೆಯಲ್ಲ, ವಿಜ್ಞಾನಿಗಳು ಕಂಡುಹಿಡಿಯೋದು ಹೇಳೋದು ಆಸ್ ಇಟ್ ಈಸ್ ಬರೆಯೋದು ಕಲಿಬೇಕು ಮಗು. ಇನ್ನು 60% ಲೆಕ್ಕಗಳಿರುತ್ತೆ, ಮತ್ತೆ ಸ್ವಂತ ಕಲ್ಪನೆ ಮೇಲೆ ಬರೀಬಹುದು, ಅದು ನೀವು ಎನ್ಕರೇಜ್ ಮಾಡಬೇಕು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿನಲ್ಲಿ. ಬಯಾಲಜಿ ಅಂತೂ ಆಸ್ ಇಟ್ ಈಸ್ ಓದ್ಬೇಕು, ಅದು ಬೇರೆ ನೀವು ಬರೆಯಕ್ ಕಲ್ಪನೆಗಳಿಲ್ಲ ಅಲ್ಲಿ. ಆದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ನಿಮ್ಗೆ ಅವಕಾಶ ಇದೆ. ಸೋಷಿಯಲ್ ಸೈನ್ಸ್ ಅಲ್ಲಿ ಚರಿತ್ರೆ ಇದೆ, ಹಿಸ್ಟ್ರಿ ತುಂಬಾ ವಾಲ್ಯೂಮ್ ಇದೆ ಅಲ್ವಾ. ಅದು CBSE ಇರಲಿ, ಸ್ಟೇಟ್ ಸಿಲೆಬಸ್ ಇರಲಿ. ಅದಕ್ಕೆ ನೀವು ಪೇರೆಂಟ್ಸ್ ಏನ್ ಮಾಡ್ಬೋದು, ಇಫ್ ಯು ಆರ್ ಎ ಲರ್ನೆಡ್ ವುಮನ್ ಆರ್ ಮದರ್, ಏನ್ ಮಾಡಿ, ಒಂದು ಚಾಪ್ಟರ್ ತಗೊಳ್ಳಿ, ಲೆಫ್ಟ್ ಟು ರೈಟ್ ಕಾಲಮ್ ಹಾಕೊಂಬಿಡಿ, ನೇಮ್ ಆಫ್ ದಿ ಚಾಪ್ಟರ್ ಬರೀರಿ. ಆಯ್ತಾ? ಬರ್ದಾದ್ಮೇಲೆ ಕೆಳಗಡೆ ಏನೇನು ಘಟನೆಗಳ ಪಾಠಗಳಲ್ಲಿ ಹೇಳ್ಕೊಂಡು ಹೋಗಿದಾರಲ್ಲ, ವರ್ಟಿಕಲ್ ಕಾಲಮ್ ನಲ್ಲಿ ಆ ಘಟನೆ ಏನು, ಯಾವ ಇಸ್ವಿ, ಮತ್ತೆ ಯಾವ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಪಾರ್ಟಿಸಿಪೇಟೆಡ್ ಅನ್ನೋದನ್ನ ಒಂದು ಬರೆದು ಕೊಟ್ಬಿಡಿ ಮಗು ಕೈನಲ್ಲಿ. ಮಗು ಏನ್ ಮಾಡುತ್ತೆ, ಸ್ವಂತ ಭಾಷೆಯಿಂದ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಕಲಿಯುತ್ತೆ. ಅಷ್ಟು ಬರೆದ್ರೆ ಸೋಷಿಯಲ್ ಸೈನ್ಸ್ ಪಾಸ್ ಅಲ್ಲ ಮೇಡಮ್. ಪೊಲಿಟಿಕಲ್ ಸೈನ್ಸ್ಗೂ ಅದೇ ತಾನೇ ಬೇಕು. ಜಾಗ್ರಫಿಗೆ ಮಾತ್ರ ಕಷ್ಟ ಆಗುತ್ತೆ, ಜಾಗ್ರಫಿಗಾಗಿ ಸೈನ್ಸ್ ತರ ಓದ್ಲೇಬೇಕು. ಇನ್ನು ಸೋಷಿಯಾಲಜಿ, ಎಕನಾಮಿಕ್ಸ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೂ ಅದಕ್ಕಿರೋದು 3ಕ್ಕೂ ಸೇರಿ 10 ಅಂಕ ಮೇಡಮ್. ಅದನ್ನ ಮಗುನೇ ಏನ್ ಅರ್ಥ ಮಾಡ್ಕೊಂಡಿದ್ರೆ ಅದು ಬರಿಯಪ್ಪ ಸಾಕು ಅಂತ ಹೇಳಿ ಸಾಕಷ್ಟೇ. ಸೊ ಸಾಲ್ವ್ ಆಯ್ತಲ್ಲ ಎಲ್ಲ ಪ್ರಾಬ್ಲಮ್. ಆದ್ರೆ ಮಗುವಿಗೆ ಓದೋದು ಬರೆಯೋದನ್ನ ಹೇಳ್ಕೊಡಿ. ಮತ್ತೆ ಇನ್ನೊಂದೇನಂದ್ರೆ, ಈಗ ಮಗುನ ಕೂಳಿಸ್ಕೊಂಡು, ಈಗ ಮಗುವಿಗೆ CBSE ಸ್ಟೇಟ್ ಸಿಲೆಬಸ್ ನಿಮ್ಮ ಮಗು? ಓಕೆ. ಈಗ ಮಗು ಜೊತೆ ಒಂದು ಎಕ್ಸರ್ಸೈಸ್ ಮಾಡಿ ಮೇಡಮ್. 2 ತಿಂಗಳು ನೀವು ಬೇರೆ ಕೆಲಸ ಎಲ್ಲ ಬ್ರೇಕ್ ತಗೊಂಡ್ಬಿಡಿ, ಮನೆ ಕೆಲಸ ಬಿಟ್ಟು ಹೊರಗಡೆ ಹೋಗೋದೆಲ್ಲ ಬಿಟ್ಬಿಡಿ ಮೇಡಮ್. ಏನ್ ಮಾಡಿ ಅಂದ್ರೆ, ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿ. ಈಗ ಉದಾಹರಣೆಗೆ ಲ್ಯಾಂಗ್ವೇಜ್ ತಗೊಳ್ಳಿ. ಆ ಲ್ಯಾಂಗ್ವೇಜ್ ಅಲ್ಲಿ ಇಂಡೆಕ್ಸ್ಗೆ ಹೋಗ್ಬಿಟ್ಟು ರೆಡ್, ಗ್ರೀನ್, ಯೆಲ್ಲೋ ಅಂತ 3 ಇಂಡಿಕೇಟರ್ ಇಟ್ಕೊಳ್ಳಿ.
ಓಕೆ. ರೆಡ್ ಅಂದ್ರೆ ಓದಿದೆ ಮಗು ಬರಲ್ಲ ಅಥವಾ ಓದೇ ಇಲ್ಲ. ಓಕೆ. ಎಲ್ಲೋ ಅಂದ್ರೆ ಪ್ರಯತ್ನ ಮಾಡಿದೀನಿ, ಅರ್ಧ ಬರುತ್ತೆ ಅರ್ಧ ಬರಲ್ಲ. ಮೂರನೇದು ಗ್ರೀನ್, ಎಲ್ಲಾನು ಫ್ಲಾಶ್ ಆಗತ್ತೆ, ನೀವೇನ್ ಕೇಳಿದ್ರು ಮನ್ಸಿಗೆ ಹೇಳಕ್ ಬರುತ್ತೆ. ಹೇಳಕ್ ಬರುತ್ತೆ. ಆ ಮನ್ಸಲ್ಲಿ ಬಂದ್ರೆ ತಾನೇ ಮಗು ಬರೆಯಕ್ಕಾಗೋದು. ಹೌದು ಹೌದು. ಅಂತ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡಿ, ಈ ಇಂಡಿಕೇಟರ್ ಇಟ್ಕೊಂಡು ನೀವು ಮತ್ತೆ ಮಗು ಚಾಪ್ಟರ್ ಮೇಲ್ಗಡೆ ಹಾಕೊಂಡು ಹೋಗ್ಬಿಡಿ ಅದನ್ನ. ಆ ಮಗು ರೆಡ್ ಯಾವ್ದಿದೆ ಅದನ್ನ ಓದ್ತಾ ಇಲ್ವ ಅಂತ ಗಮನ ಮಾಡಿ, ಅದು ಎಲ್ಲೋಗ್ ಬರುತ್ತೆ. ಎಲ್ಲೋ ಇರೋದು ಓದ್ತಾ ಇದೆಯಲ್ಲ ಗಮನ ಮಾಡಿ, ಅದು ಗ್ರೀನ್ ಬರುತ್ತೆ. ಅದೇ ರೀತಿ ಆ ಪಾಠದ ಒಳಗಡೆ ಹೋಗಿ ಯಾವ್ಯಾವ ಭಾಗ ಕಂಟೆಂಟ್, ಪ್ಯಾರಾ ಮತ್ತೆ ಇಂಪಾರ್ಟೆಂಟ್, ಲುಕ್ ಆಟ್, ಆಮೇಲೆ ಪ್ಲೀಸ್ ಅಟೆನ್ಷನ್, ಕ್ವಶನ್ ಬ್ಯಾಂಕ್ ಅಂತ ಏನೇನೋ ಕೊಟ್ಟಿರ್ತಾರಲ್ವಾ, ಅದಕ್ಕೆ ಏನಂತ ಕೇಳಿ ಮಗುಗೆ. ಆ ಮಗುಗೆ ಹೇಳಿ ಗ್ರೀನ್ ರೆಡ್ ಎಲ್ಲ ಮಾಡ್ಕೊ ಅಂತೇಳಿ. ಯಾವ ಭಾಗ ಬರೋಲ್ಲ ರೆಡ್ ಹಾಕೊಂಬಿಡು, ಅದನ್ನೇ ಓದಿ ಕೂತ್ಕೊಂಡು. ಯಾವ್ದು ಅರ್ಧಂಬರ್ಧ ಫ್ಲಾಶ್ ಆಗ್ತಾ ಇದೆ ಇನ್ನೊಮ್ಮೆ ಟ್ರೈ ಮಾಡು. ಗ್ರೀನ್ ಯಾವ್ದಿದೆ ಓದೋಕೋಬೇಡ, ರಿವಿಷನ್ ಮಾಡು ಅನ್ನಿ. ರಿವಿಷನ್ ಅದನ್ನೇ ಮಕ್ಳು ಏನ್ ಮಾಡ್ತಾರೆ, ಅದನ್ನೇ ಓದ್ತಾ ಇರ್ತಾರೆ. ಆ ಒಂದು ಪ್ರವೃತ್ತಿಯಿಂದ ಅವ್ರು ಹೊರಗೆ ತರಬೇಕು. ಅಂದ್ರೆ ಕಷ್ಟದನ್ನ ಎದುರಿಸ್ಬೇಕು ಅನ್ನೋ ಪ್ರವೃತ್ತಿ ತರಬೇಕು ಮಕ್ಕಳೆಲ್ಲ ನಾವು, ಅಲ್ವಾ? ಈ ತರ ನೀವು ಎಲ್ಲಾ ಪಾಠಕ್ಕೂ ಮಾಡ್ತಾ ಕೂತ್ಕೊಳ್ಳಿ ಮೇಡಮ್. ನಿಮ್ ಮಗುಗೆ ಎಲ್ಲ ಅಂಕ ಬರುತ್ತೆ, ಎಲ್ಲ ಅಂಕ ಬರಲ್ಲ, ನಿಮ್ ಮಗು ಇನ್ನೇನು ಓದ್ಬೇಕು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಇದಕ್ಕೊಂದು ಫಾರ್ಮುಲಾ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪೆನ್ ಇದ್ರೆ ಒಂದು ಪೆನ್ಸಿಲ್ ಇದ್ರೆ ಗುರ್ತಾಕೊಳ್ಳಿ ಇದನ್ನ, ಅಥವಾ ಮೊಬೈಲ್ ನಲ್ಲಿ ಇದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ಮಗು ಸ್ಟಡಿ ಮಾಡ್ಬೇಕು, ಓದಬೇಕು ಸ್ಪಷ್ಟವಾಗಿ. ಓಕೆ. ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆ ಪಾಠದ ವಸ್ತು ಏನಂತೇಳಿ, ಕಂಟೆಂಟ್ ಆಫ್ ದ ಲೆಸನ್. ಓಕೆ. ಪಾಠದ ಇದಾದ್ಮೇಲೆ ಏನ್ ಮಾಡ್ಬೇಕು, ರಿಕಾಲ್ ಮಾಡ್ಕೋಬೇಕು. ರಿಕಾಲ್ ಆದ್ಮೇಲೆ ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಯಾವುದು, ಗ್ರೀನ್ ಎಲ್ಲ ರಿವಿಷನ್ ಅಷ್ಟೇ. ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಆದ್ಮೇಲೆ ಅನಾಲಿಸಿಸ್ ಮಾಡ್ಕೋಬೇಕು. ಅದಾದ್ಮೇಲೆ ರಿಸೈಟೇಷನ್, ಮನಸ್ಸಲ್ಲೇ ಓದೋದನ್ನ ಕಲಿಬೇಕು. ಈ 6 ಸ್ಟೆಪ್ಸ್ ನ ಮಗುಗೆ ಹೇಳ್ಕೊಡಕ್ ಶುರು ಮಾಡಿ ಮೇಡಮ್, ನಿಮ್ ಮಗು ಎಕ್ಸಲೆಂಟ್ ಆಗತ್ತೆ. ಇದಕ್ಕೆ ನಾವು ಲರ್ನಿಂಗ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ಈ ಮೊಬೈಲು ಮತ್ತೆ ಇನ್ಯಾವುದೋ ಇದ್ಯಾವುದೋ ಅಲ್ಲ, ಏನೋ ಲರ್ನಿಂಗ್ ಟೆಕ್ನಾಲಜೀಸ್. ಇವನ್ನ ನಾವು ಹ್ಯೂಮನ್ ಲರ್ನಿಂಗ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ಇದನ್ನ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಬಿಟ್ರೆ ಅವರು ಎಜುಕೇಶನಲ್ ಎಕ್ಸಲೆಂಟ್ ಆಗೇ ಆಗ್ತಾರೆ ಅನ್ನೋದು ಈ ಕಾರ್ಯಕ್ರಮದ ವಸ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಇನ್ನೊಂದು ಕ್ವೆಶ್ಚನ್ ಇತ್ತು. ಇನ್ನು ಏನಂತಂದ್ರೆ ಈಗ ಹೆಚ್ಚಿನ ಮಕ್ಕಳಲ್ಲಿ ಓದೋ ಒಂದು ಹವ್ಯಾಸನೇ ಹೊರಟೋಗ್ಬಿಟ್ಟಿದೆಯಲ್ಲ ಸರ್. ಓದುವ ಹವ್ಯಾಸ ಹೋಗಿರೋದ್ ಕಾರಣ ನಾ ಟೀಚರ್ಸ್ ಅದನ್ನ ಎನ್ಕರೇಜ್ ಮಾಡ್ತಾ ಇಲ್ಲ ಮೇಡಮ್. ಅವರೆಲ್ಲ ಅವಸರ ಮಾಡ್ತಾ ಇದಾರೆ, ಮತ್ತೆ ನೋಟ್ಸ್ ಕೊಟ್ಬಿಡ್ತಾರೆ, ಪಾಯಿಂಟ್ಸ್ ಕೊಟ್ಬಿಡ್ತಾರೆ, ಅಷ್ಟು ಮಾತ್ರ ಓದ್ಕೊಂಬನ್ನಿ ಅಂತ ಇದಾರೆ. ನೀವ್ ಅದನ್ನ ಡಿಫೀಟ್ ಮಾಡಿ ಮಗುಗೆ ಇನ್ಸಿಸ್ಟ್ ಮಾಡಿ, ಓದು ಪಾಠ, ದಿನಕ್ಕೊಂದು ಪಾಠ ಓದು. ಒಂದ್ ಫಾರ್ಮುಲಾ ಇದೆ, ಬರ್ಕೊಳ್ಳಿ ಮೇಡಮ್, 1-4-7 ಅಂತ. ಮೊದಲನೇ ದಿನ ಓದಿದ ಪಾಠನ 4ನೇ ದಿನ ಓದ್ಬೇಕು, 4ನೇ ದಿನ ಓದಿದ ಪಾಠ 7ನೇ ದಿನ ಓದ್ಬೇಕು. ಮಾಡಿ ನೋಡಿ ಮಗು ಮೆಮೊರಿ ಎಷ್ಟು ಮೇಲೆ ಕೊಟ್ಟೋಗುತ್ತೆ ಅಂತ. ನೋಟ್ಸ್ ಅಲ್ಲಿ ಇರೋದು ಬರೆಯೋದೇ ಇಲ್ಲ ಮಕ್ಕಳು, ಎಲ್ಲಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬರೆಯಕ್ ಶುರು ಮಾಡ್ತಾರೆ. ಆಮೇಲೆ ಪರೀಕ್ಷೆ ಸೆಟ್ ಆಗದೆ ಟೆಕ್ಸ್ಟ್ ಬುಕ್ ಮೇಲೆ ಮೇಡಮ್. ನೋಟ್ಸು ಕೆಲವೊಮ್ಮೆ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಬರದೇನೂ ಇರ್ಬೋದು. ಮಗುಗೆ ಪಾಪ ಅದೃಷ್ಟ ಅಲ್ಲಿ ಕೈ ಕೊಟ್ಬಿಡುತ್ತೆ ಅಲ್ವಾ? ನೀವು 100,000 ರೂಪಾಯಿ ಖರ್ಚು ಮಾಡಿ 6,000-7,000 ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಬುಕ್ಸ್ ಕೊಡ್ಸಿದ್ದೀರಾ ಅಲ್ವಾ? ಅದ್ರ ಉಪಯೋಗ ಪಾಪ ಮಕ್ಕಳಿಗೆ ಸಿಗೋದೇ ಇಲ್ಲ. ಆ ಭಾಗದ ಮೇಲೆ ವರ್ಕ್ ಮಾಡಿ ಮೇಡಮ್ ನೀವು. ಆಗ ಮಗು ಯಾವಾಗ ಪರೀಕ್ಷೆ ಕೊಡ್ತೀರಾ, ಬರಿತೀಯಮ್ಮ ಕೊಡಿ, ಬರಿತೀನಿ ಅಂತಾನೆ ಆಗ್ಬೋದಾ? ಅದನ್ನ ಮಾಡಿ. ನಿಮ್ಗೆ ಸ್ವಲ್ಪ ಶಿಕ್ಷಣದ ಪ್ರೇಮ ಇರೋದ್ರಿಂದ, ಮಗು ಬಗ್ಗೆ ಒಲವಿರೋದ್ರಿಂದ ನೀವು ಸ್ವಲ್ಪ ಓದಿದಿರಲ್ವಾ? ಏನ್ ಓದಿದ್ದೀರಾ? ಓ ಗ್ರೇಟ್. MSc ವಿಚ್ ಸಬ್ಜೆಕ್ಟ್? ಓ ಹಂಗ ನಿಮ್ಗೆ ಕೆಮಿಸ್ಟ್ರಿ ಇದೆಲ್ಲ ಈಸಿ. ಅದು ಬಾಟ್ನಿ ರಿಲೇಟೆಡ್, ಬಯಾಲಜಿ ರಿಲೇಟೆಡ್ ಈಸಿ ನಿಮ್ಗೆ. ಅದಕ್ಕೆ ನೀವೇನ್ ಮಾಡ್ಬೋದು ಗೊತ್ತಾ ಮೇಡಮ್? ಪಾಠ ಓದ್ಕೊಂಡು ಹೋಗಿ. ಒಂದು ಪಾಠದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಮೇಕೆ ಕ್ವಶನ್ ಮಗುಗ್ ಸುಮ್ನೆ ಕೊಡಿ, ನೋಡಪ್ಪ ಇದಕ್ಕೆಲ್ಲ ಆನ್ಸರ್ ಬರುತ್ತಾ ನಿಂಗೆ, ನೋಡ್ಕೊ. ಚೆಕ್ ಮಾಡಕ್ ಹೋಗ್ಬೇಡಿ, ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಪರೀಕ್ಷೆ ಮಾಡಕ್ ಹೋದ್ರೆ ಮಗುಗೆ ಏನ್ ಅನ್ಸ್ಬಿಡುತ್ತೆ, ನಾನು ಡಿಫೀಟ್ ಆಗ್ತಾ ಇದ್ದೀನಿ ಅನ್ಸ್ಬಿಡುತ್ತೆ. ಈ ಸುಮ್ನೆ ನೋಡ್ಕೊಂಡು ಇದಕ್ಕೆ ಉತ್ತರ ಬರುತ್ತಾ ನೋಡು ಮಗನೆ, ಇಲ್ವಾ ಉತ್ತರನ ಕಂಡಿಡಿ.
ಈ ಫೈಂಡ್ ಆನ್ಸರ್ ಇನ್ ಎ ಬುಕ್ ಅಂತ ಹೇಳ್ಕೊಡಿ ಮೇಡಮ್. ಓಕೆ ನೋಡಿ ನಿಮ್ಮ ಮಗು ಎಷ್ಟು ಎಕ್ಸಲೆಂಟ್ ಆಗುತ್ತೆ ಅಂತ. ಓಕೆ ಒಂದ್ 2-3 ಸಬ್ಜೆಕ್ಟ್ ಅಲ್ಲಾದ್ರೂ ಔಟ್ ಆಫ್ ಔಟ್ ತೆಗೆದ್ಬಿಡತ್ ಮಗು. ಇದೇ ಟೆಕ್ನಿಕ್ ನ ನೀವು PUC ಗೆ ಅಳವಡಿಸ್ಕೊಳ್ಳಿ. ಸರಿ ಸರ್. ಫಸ್ಟ್ ಸೆಮಿಸ್ಟರ್ ಇಂದಾನೆ ಓದಕ್ ಶುರು ಮಾಡ್ಬಿಡಿ. ಫಸ್ಟ್ ಇಯರ್ ಇಂದಾನೆ ಸೆಕೆಂಡ್ ಇಯರ್ ರಿಸಲ್ಟ್ ಇರೋದು. ಹೌದು ಈ ಮಂತ್ ಇಂದಾನೆ ಶುರು ಮಾಡ್ಲಿ ಮಗು. ಅದ್ ಯಾಕೆ ಎಕ್ಸಲೆಂಟ್ ಆಗಲ್ಲ, CET ನಲ್ಲಿ ಫಸ್ಟ್ ಬರಲ್ಲ, ನೀಟಲ್ಲಿ ಯಾಕೆ ಫಸ್ಟ್ ಬರಲ್ಲ, ಅದು ಓಕೆ ಖಂಡಿತ ಸರ್. ಅದ್ರ ಕಡೆ ಗಮನ. ಅಪ್ಲೈ ಮಾಡೋಣ. ಓಕೆ ಓಕೆ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದೀವಿ. ನಿಮ್ಮ 3 ಪ್ರಶ್ನೆಗೆ ಬಹುಶಃ ಉತ್ತರ ಸಮಂಜಸ ಆಗಿದೆ ಅಂತ ನಾನು ಅನ್ಕೊಂತೀನಿ ಮೇಡಮ್. ಖಂಡಿತ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಪ್ರಾಕ್ಟಿಕಲ್ ಅನುಭವ ಮೇಡಮ್. ನಾವು 10 ವರ್ಷದಿಂದ ಶಾಲೆಯ ಮಕ್ಕಳುಗಳ ಜೊತೆ, ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮತ್ತೆ ಫಲಿತಾಂಶ ಕಡಿಮೆ ಬರ್ತಾ ಇರೋ ಶಾಲೆಗಳಲ್ಲಿ ಮಕ್ಕಳ ಜೊತೆ ನಾವು ಕೂತ್ಕೊಂಡು ಮಾಡಿರೋ ಕೆಲಸದ ಅನುಭವ ಮೇಡಮ್ ಇದು. ಅನುಭವ ಅದು ನಿಮ್ ಮಾತಲ್ಲ ಗೊತ್ತಾಗ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಅದು ಯು. ಹೇಳೋ ನೆಸೆಸಿಟಿನೇ ಇಲ್ಲ, ನಿಮ್ ಮಾತಲ್ಲೇ ಅದೆಲ್ಲ ರಿಫ್ಲೆಕ್ಟ್ ಆಗ್ತಾ ಇದೆ ನಿಮ್ಮನ್ನ. ಖಂಡಿತ ಮೇಡಮ್, ಮಾಡಿ ಮೇಡಮ್. ಮಗು ಗಾಬರಿ ಮಾಡಬೇಡಿ. ನಿನಗೆ ಬರಲ್ಲ ಆಗಲ್ಲ ಅನ್ನೋ ಪದಗಳೇ ಬಳಸಬೇಡಿ. ಯು ಕ್ಯಾನ್, ಯು ವಿಲ್ ಡೂ ಇಟ್, ಯು ಅಚೀವಬಲ್ ಅಂತ ಹೇಳ್ಕೊಂಡು ಹೋಗಿ ಮೇಡಮ್. ಗಾಬರಿ ನೀವೇ ಇಟ್ಕೊಳ್ಳಿ, ಮಗುಗೆ ಟ್ರಾನ್ಸ್ಫರ್ ಮಾಡಬೇಡಿ. ಆಯ್ತು ಖಂಡಿತ ಸರ್, ಇದು ಒಂದು ಒಳ್ಳೆ ಟಿಪ್ಪು. ಥ್ಯಾಂಕ್ ಯು ಮೇಡಮ್. ಸರಿ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ, ನಮಸ್ತೆ. ಧನ್ಯವಾದಗಳು ಮೇಡಮ್. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ. ಹಾಗೆ ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳು ಹೇಗೆ ಓದಬೇಕು, ಮನೇಲಿ ಯಾವ ಥರ ಓದಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇದ್ರ ಜೊತೆಗೆ ತಾವು ಹೇಳ್ತಾ ಇದ್ದಂಗೆ ಈಗ ಏನು ಇನ್ನೊಂದು 90 ದಿನ ಅಥವಾ ಅದಕ್ಕಿಂತ ಕಡಿಮೆ ದಿನದಲ್ಲಿ ಒಂದು ಮುಖ್ಯವಾದ ಒಂದು ಪರೀಕ್ಷೆ ಬರ್ತಾ ಇದೆ. ಹೇಗೆ ಸರ್ ಈ ಒಂದು ಪರೀಕ್ಷೆಗೆ ಸಿದ್ಧರಾಗಲು ಮಕ್ಕಳಿಗೆ ಏನೇನ ಒಂದು ತಯಾರಿ, ಉಳಿದಿರ್ತಕ್ಕಂಥ ದಿನಗಳಲ್ಲಿ ಯಾವ ಥರ ಒಂದು ತಯಾರಿಯನ್ನು ಮಾಡ್ಕೊಂಡು? ಈಗ ಸ್ಟೇಟ್ ಬೋರ್ಡ್ ಸ್ಕೂಲುಗಳೇನಿದೆ ಅವರುಗಳಿಗೆಲ್ಲ ಈ ಪಾಠಗಳು ಮುಗಿಸ್ತಾ ಇದ್ದಾರೆ. ಹೌದು, ಆಯ್ತಾ. ಅದು ಪಾಠಗಳು ಮುಗಿಸಿದ್ನೆಲ್ಲ ಒಂದು 6 ದಿಂದ 8-10 ದಿನ ಅವ್ರಿಗೆ ಓದಕ್ ಟೈಮ್ ಸಿಗತ್ತೆ. ಆಗ ಅವರು 5ನೇ ತಾರೀಕಿಂದ ಮೊದಲನೇ ಪೂರ್ವಭಾವಿ ಪರೀಕ್ಷೆ ಬರಿಬೇಕು. ಅದು 10-15ನೇ ತಾರೀಕು ಅಷ್ಟೊತ್ತಿಗೆ ಫಲಿತಾಂಶ ಕೊಡ್ತಾರೆ. ಅದನ್ನ ಇಟ್ಕೊಂಡು ಮಗು ನೋಡ್ಬೇಕು ಯಾವ ಪ್ರಶ್ನೆಗೆ ಉತ್ತರ ಬರೆಯಕ್ಕಾಯ್ತು, ಯಾವ ಪ್ರಶ್ನೆಗೆ ಉತ್ತರ ಬರೆಯಕ್ಕಾಗ್ಲಿಲ್ಲ. ಅದೇ ಕ್ವಶನ್ ಪೇಪರ್ಸ್ ಇಟ್ಕೊಂಡು ಪುಸ್ತಕ ಮತ್ತೆ ನೋಟ್ಸ್ ನೋಡ್ಕೊಂಡೆ ಉತ್ತರಗಳು ಬರಿಬೇಕು. ಆಗ ಒಂದು ಪ್ರಶ್ನೆಗೆ ಈ ತರ ಉತ್ತರ ಬರಿಬೋದು ಅನ್ನೋ ಪರಿಕಲ್ಪನೆ ಬರುತ್ತೆ. ಆಗ ಈ ಮಕ್ಕಳು ಕೂತ್ಕೊಂಡು ಇನ್ನೊಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಏನೋ 2ನೇ ಪರೀಕ್ಷೆ ಸ್ಟೇಟ್ ಬೋರ್ಡ್ ನಿಂದ ಮಾಡ್ತಾರೆ, ಅದು ಫೆಬ್ರವರಿಯಲ್ಲಿ ಮಾಡ್ತಾರೆ. ಅದಕ್ಕೆ ಹೆಂಗ್ ತಯಾರಿ ಆಗ್ಬೇಕು, ಆಮೇಲೆ ಯಾವ್ಯಾವ್ದು ಕಠಿಣ ಭಾಗಗಳಿದೆ ಅದ್ರ ಬಗ್ಗೆ ಮಾತ್ರ ಟೀಚರ್ಸ್ ಮಾತಾಡ್ಬೇಕು. ಸುಲಭ ಭಾಗಗಳನ್ನ ಟಚ್ ಮಾಡಕ್ ಹೋಗ್ಬಾರ್ದು. ಬನ್ರ ಪಾಠ ಮಾಡ್ತೀವಿ ಅನ್ನಕ್ ಹೋಗ್ಲೇಬಾರ್ದು ಟೀಚರ್ಸ್. ಪೋಷಕರು ಅಷ್ಟೇನೆ, ಯಾವ್ದು ಕಠಿಣ ಭಾಗ ಇದೆ ಅದು ಇನ್ನೊಮ್ಮೆ ಟ್ರೈ ಮಾಡು, ಎಷ್ಟಾಗತ್ತೆ ಅಷ್ಟು ಕಲ್ತ್ಕೊ. ಹಿಂಗೇ ಉಮೇದ್ ಮಾಡ್ಬೇಕು. ಯಾವಾಗ ನೀವು ಮಾನಸಿಕ ಪುಷ್ಟಿ ಕೊಡ್ತಾ ಹೋಗ್ತೀರಿ, ಕಲಿಕಾ ಸಾಮರ್ಥ್ಯ ಅದೇ ಜಾಸ್ತಿ ಆಗತ್ತೆ. ಆಯ್ತಾ, ಇದು 1ನೇದು. ಸೊ 2ನೇದೇನು, ಅದೂ ಆಯ್ತು, ಪರೀಕ್ಷೆ ಫಲಿತಾಂಶ ಬಂತು, ನಿಮ್ಗೆ ತೃಪ್ತಿ ಆಗ್ಲಿಲ್ಲ ಅನ್ನುವಾಗ ಆಗ ಈ ಸರ್ಕಾರಿ ಶಾಲೆಗಳಲ್ಲಿ ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಒಂದೊಂದು ಟೂಲ್ ಕಿಟ್ನ ಬಿಟ್ಟಿದ್ದಾರೆ. ಆಯ್ತಾ, ಅದಕ್ಕೆ ಅವರು ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಅದನ್ನಾದ್ರೂ ಮಾಡಿ ರೆಡಿ ಆಗ್ಲಿ ಮಕ್ಕಳು. ಸೊ ಇಷ್ಟೆಲ್ಲ ಮಾಡ್ಕೊಂಡು ಹೋಯ್ತು ಅಂದ್ರೆ ಮಕ್ಕಳು ಖಂಡಿತವಾಗಿ 3ನೇ ಪರೀಕ್ಷೆಯಿಂದಾಗಿ LBA ಮೆಟೀರಿಯಲ್ನೇ ಫಾಲೋ ಮಾಡಲಿ. ಅಲ್ಲಿವರೆಗೂ ಇವ್ರು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ಕು, ನೋಟ್ಸು ಮತ್ತು ಪಾಠದ ಹಿಂದಿರೋ ಎಕ್ಸಸೈಸ್ಗಳಿಗೆ ಉತ್ತರ ಬರೆಯುವ ಪ್ರವೃತ್ತಿನ ಪ್ರಾಕ್ಟೀಸ್ನ ಮಾಡಿದ್ರೆ ಮಾತ್ರ ಆಗ LBA ಮೆಟೀರಿಯಲ್ನ ಇವರು ಚೆನ್ನಾಗಿ ಬಳಸ್ಲಿಕ್ಕಾಗತ್ತೆ. ಬರೀ ಅದ್ರ ಮೇಲೆ ಡಿಪೆಂಡ್ ಆಯಿತು ಅಂದರೆ ಫಲಿತಾಂಶ 40%. ಅದಕ್ಕಿಂತ ಮುಂದಕ್ಕೆ ಹೋಗೋಕ್ಕಾಗಲ್ಲ ಈ ಮಕ್ಕಳಿಗೆ. ಆದರೆ ಮಕ್ಕಳಿಗೆ ಮುಂದೆ ಅಧಿಕ ಅಂಕ ತೆಗೆದ್ರೆ ಮಾತ್ರ ಸ್ಕಾಲರ್ಶಿಪ್ಸ್ ಬರೋದು, ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಸ್ಕಾಲರ್ಶಿಪ್ ಸಿಗೋದು, ಮೆರಿಟ್ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಸೀಟುಗಳು ಸಿಗೋದು, ಮತ್ತು ಫೀಸ್ಗಳಲ್ಲಿ ಕಡಿಮೆ ಆಗೋದು, ಅನೇಕ ಥರ ಸಂಗತಿಗಳ ಮಗುವಿಗೆ ಅಡ್ವಾಂಟೇಜ್ ಸಿಗೋದು, ಇದೆಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಎಲ್ಲ ಬರ್ಡನ್ನು ಪೇರೆಂಟ್ಸೇ ಹೊರಬೇಕಾಗತ್ತೆ. ಮತ್ತೆ ಅದು ಆತಂಕ ಪೇರೆಂಟ್ಸ್ಗೆ ಇರೋವಂಥದ್ದು. ಆದರೆ ಈ ಒಂದು ಕಾರ್ಯಕ್ರಮದಿಂದ ಪೇರೆಂಟ್ಸಲ್ಲಿ, ಪೋಷಕರಲ್ಲಿ, ಆರೈಕೆದಾರರಲ್ಲಿ ನಾವೊಂದು ತಿಳುವಳಿಕೆ ಮೂಡಿಸ್ಬೇಕು. ಏನಂದರೆ ಅವ್ರ ಜೊತೆ ಪ್ರೀತಿಯಿಂದ ಇರಿ. ಅವ್ರು ಎಷ್ಟಾದ್ರು ಸಾಧನೆ ಮಾಡಲಿ, ಅದು ಮಗು ಸಾಧನೆನೇ. ಸ್ವಲ್ಪ ಖುಷಿಯಾಗಿರಿ. ಮಗುವಿನ ಮನಸ್ಸಿಗೆ ಎಷ್ಟು ಸಂತೋಷ ಕೊಡ್ತೀರಿ, ಅದರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಔಟ್ ಆಫ್ ಔಟ್ ತೆಗೀರಿ ನಾನು ಯಾವ ಮಗುಗೂ ಹೇಳಲ್ಲ, ಆದರೆ ಬೆಸ್ಟ್ ತೆಗಿಯೋಕ್ಕೆ ಟ್ರೈ ಮಾಡು. 95 ಮೇಲೆ ತೆಗಿ. ಅದು ಮಾಡೋ ಪ್ರಯತ್ನದಲ್ಲಿ 100ಕ್ಕೆ 100 ಬಂದರೂ ಒಪ್ಪೋ, ವೆರಿ ಗುಡ್, ವಾಟ್ ಈಸ್ ದೇರ್. ಅನ್ನೆಸರಿ ಸ್ಟ್ರೆಸ್ಗೊಳಗಾಗಬೇಡಿ ನೀವು ಅಂತಾನೆ ನಾವು ಮಕ್ಕಳಿಗೆ ಹೇಳೋದು. ಸೊ ಇದೊಂದು ಸಾಕಂತ, ಈ ಥರದ ಒಂದು ಪದ್ಧತಿ ಪ್ರಕ್ರಿಯೆ ಉತ್ತಮ ಅಂತ ನಾನಾದರೂ ಭಾವಿಸಿದ್ದೀನಿ. ತುಂಬ ತುಂಬ
ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದ ಕುರಿತು ಮಕ್ಕಳು ಹೇಗೆ ತಯಾರಾಗಬೇಕು, ಜೊತೆಗೆ ಪೋಷಕರು ಯಾವ ಥರ ಒಂದು ಬೆಂಬಲವನ್ನು ಮಕ್ಕಳಿಗೆ ನೀಡಬೇಕು ಮತ್ತು ಮನೆಯಲ್ಲಿ ಯಾವ ಥರ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಮಿತ್ರ 2.0 ಕಲಿಯುವ ಯತ್ನ ಕಲಿಸುವ ಯತ್ನ ಎಂಬ ಒಂದು ವಿಷಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಶೈಕ್ಷಣಿಕ ತಜ್ಞರು ಹಾಗೂ ಸಮಾಲೋಚಕರು ಆದ ಡಾಕ್ಟರ್ ಅಚ್ಯುತ್ ರಾವ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.